ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕುಮಾರ್ ಕ್ರಿಯೇಷನ್. ಇದು ಕಂಟಿನ್ಯೂಷನ್ ಬ್ಲಾಗ್ ಆಗಿದೆ. ಅಂದರೆ ನೆಕ್ಸ್ಟ್ ಡೇ ಇದು ಬ್ಲಾಗ್. ಇದು ಶುಕ್ರವಾರ ಏನು ಪೂಜೆ ಎಲ್ಲ ಮುಗಿದ ಮೇಲೆ ಇದು ಶನಿವಾರ ಮಾರ್ನಿಂಗ್ ಕ್ಲಾಸ್ ಇರುತ್ತಲ್ಲ, ಸೊ ಹಂಗಾಗಿ ಸ್ಕೂಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಲೇಪನ್ನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸ್ಕೂಲಿಗೆ ಸೇರಿಸ್ಬೇಕು. ಅದು ಯಾವ ಸ್ಕೂಲ್ಗೆ ಹಾಕಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾವ ಥರ ಚೆನ್ನಾಗಿರೋ ಸ್ಕೂಲ್ಗೆ ತಾನೆ ಎಲ್ಲ ಪೇರೆಂಟ್ಸು ಅದನ್ನೇ ಇಷ್ಟಪಡೋದು, ಒಳ್ಳೆ ಎಜುಕೇಷನ್ ಮಕ್ಳಿಗೆ ಕೊಡಿಸ್ಬೇಕು ಅಂತ. ಅದಕ್ಕೆ ನಾವು ಸುಮಾರು ಸ್ಕೂಲೆಲ್ಲ ಕೇಳಿಕೊಂಡು, ಅಂದರೆ ನಾವು ರಿವ್ಯೂ ಕೇಳ್ತೀವಿ ಪೇರೆಂಟ್ಸ್ನೆಲ್ಲ, ಯಾರ್ಯಾರೀಗ ಅವ್ರ ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರೆ ಅಥವಾ ಹೋಗ್ದೇ ಇರಲಿ, ಪೇರೆಂಟ್ಸ್ಗಳಿಗೆ ಯಾವುದು ಅಂದರೆ ನೆಕ್ಸ್ಟು ಮಗುನ ಯಾವ ಸ್ಕೂಲ್ಗೆ ಹಾಕಬೇಕು ಅಂತ ಎಲ್ರಿಗೂ ಚೆನ್ನಾಗಿ ಆಸೆ ಇರುತ್ತೆ, ಇಂಥ ಸ್ಕೂಲ್ಗೆ ಹಾಕಬೇಕು ಅಂತ ಸ್ಕೂಲ್ಗೆ ಹಾಕಬೇಕು ಅಂತ. ಸೊ ಹಂಗಾಗಿ ಅವ್ರವ್ರನ್ನೆಲ್ಲ ರಿವ್ಯೂ ಕೇಳಿದಾಗ ಒಬ್ಬರು ಬೇಡ ಅಂತಾರೆ, ಒಬ್ಬರು ಬೇಕು ಅಂತಾರೆ, ಅಥವಾ ನಮ್ಮ ಮನಸ್ಸಲ್ಲಿ ಇದಿದ್ರೆ ಚೆಂದ ಅದಿದ್ರೆ ಚೆಂದ, ಅಥವಾ ಒಂದು ದೂರ ಇರುತ್ತೆ, ಒಂದು ಹತ್ತಿರ ಇರುತ್ತೆ, ಹತ್ತಿರ ಇದ್ದರೆ ಎಜುಕೇಷನ್ ಚೆನ್ನಾಗಿರಲ್ಲ, ಈ ಥರ ಎಲ್ಲ ಇರುತ್ತೆ. ಅಲ್ಲಿ ಯಾರೋ ಪೇರೆಂಟ್ಸ್ನ ನೋಡಿದ್ವಿ, ಅವ್ರನ್ನೂ ಕೂಡ ಮಾತಾಡ್ಸಿದ್ವಿ, ಅವರು ಕೂಡ ಒಳ್ಳೆ ರಿವ್ಯೂ ಕೊಟ್ಟರು. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗಿದೆ, ಹೋಗಿ ಕಳ್ಸೋಣ ಅಂತ. ನನಗೇನು ಅಂದರೆ ಬೇಡ ಅಂತಲ್ಲ, ನನಗೇನು ದೂರ ಮಗು ಅಷ್ಟು ದೂರ ವ್ಯಾನಲ್ಲಿ ಹೋಗ್ಬೇಕಲ್ಲ ಪಾಪ. ಈಗ ನಾವೇ ಬಸ್ಸಲ್ಲಿ ಕುಂಡಿಸ್ಕೊಂಡು ಕರ್ಕೊಂಡು ಹೋಗುವಾಗ ನಿದ್ದೆ ಮಾಡ್ತವೆ, ಹಿಡ್ಕೊಂಡು ಕೂತ್ಕೊಳ್ಳಲ್ಲ, ಒಂದು ಬ್ರೇಕೇ ಆಗ್ತು ಬಸ್ಸು, ಅಥವಾ ಹಿಂಗೇನಾದ್ರು ಒಂದು ಸ್ವಲ್ಪ ಹಿಂಗೇನಾದರೂ ಗುಂಡಿ ಆ ಥರದ್ದೆಲ್ಲ ಇದ್ದಾಗ ಹಂಸು ಅದೆಲ್ಲ ಏನಾರು ಇದ್ದಾಗ ಮಕ್ಳು ಹಿಡ್ಕೊಂಡು ಕೂತ್ಕೊಂಡಿರಲ್ಲ ಅಲ್ವಾ ಪಾಪ. ಏನಾದರೂ ಗುದ್ಕೊಂಬಿಟ್ರೆ ಹಣೆಗೋ ಬಾಯಿಗೋ ಮೂಗಿಗೋ ತಲೆಗೋ ಗುದ್ಕೊಂಬಿಟ್ರೆ ಅನ್ನೋದು ಭಯ ಅಷ್ಟೇ. ಇನ್ನು ಚಿಕ್ಕ ಮಗು ಬೇರೆ ಅಂತ ಇದು ಇಷ್ಟು ದೂರ ಹಾಕೋಕ್ಕೆ ಹೆಂಗೆ ಚೆಂದ ಏನು ಚೆಂದ ಅಂತ ನನಗೆ ಭಯ ಆಗುತ್ತೆ ಅಷ್ಟೇ. ಸೊ ಹಂಗಾಗಿ ಹಿಂದೆ ಹೊಡಿತಾ ಇದೆ. ಆಮೇಲೆ ಒಂದ್ಸರಿ ಎಲ್ಲ ಸ್ಕೂಲಲ್ಲೆಲ್ಲ ಇದ್ದಾಗ ಮಕ್ಕಳೆಲ್ಲ ಇದ್ದಾಗ ಬಂದು ನೋಡಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇದ್ದಿದ್ದು. ನಾವು ಇನ್ನು ಮಗುನ ನರ್ಸರಿಗೆ ಹಾಕಿದ್ವಲ್ಲ, ಆವಾಗಲೇ ನೋಡ್ಕೊಂಬಿಟ್ಟೆ ನಾನು. ಯಾವತ್ತೇ ಆಗಲಿ ನಿಮಗೂ ಅದೇ ಟಿಪ್ಸ್ ಕೊಡ್ತೀನಿ ನಾನು, ಪೇರೆಂಟ್ಸ್ಗಳಿಗೆ ನಾನು ಇದೇ ಹೇಳೋದು. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಹೊಸ್ದಾಗಿ ಸ್ಕೂಲಿಗೆ ಸೇರಿಸ್ಬೇಕು ಅಂದ್ಕೊಂಡಿರೋರು ಇದೊಂದು ಪಾಲನೆ ಮಾಡಿ. ಯಾವುದೇ ನೀವು ಸ್ಕೂಲಿಗೆ ಸೇರಿಸ್ಬೇಕು ಅಂತ ಅಂದಾಗ ರಜೆ ಇದ್ದಾಗ ಹೋಗಬೇಡಿ, ಮಕ್ಕಳೆಲ್ಲ ಅದು ಸ್ಕೂಲ್ ಇದ್ದಾಗ ಮಾತ್ರ ಹೋಗಿ. ಸ್ಕೂಲು ಇರಬೇಕು, ಮಕ್ಕಳೆಲ್ಲ ಇರಬೇಕು, ಆಮೇಲೆ ಟೀಚರ್ಸ್ ಎಲ್ಲ ಇರಬೇಕು. ಆ ಟೈಮಲ್ಲಿ ನೀವು ಹೋಗಿ ನೀವು ಅವಾಗ ನಾವು ಸೇರ್ಸಕ್ಕೆ ಬಂದಿದ್ದೀವಿ, ನೋಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೇಡಿ, ನಿಮ್ಮ ಪಾಡಿ ನೀವೆಲ್ಲ ಹೋಗಿ ನೋಡ್ಕೊಂಬನ್ನಿ. ಹಂಗೇನಾರು ಇದ್ದರೆ ನೀವು ಹೇಳಿ, ನಾವು ನೆಕ್ಸ್ಟು ಸೇರಿಸ್ಬೇಕು ಅಂತ ಇದ್ದೀವಿ ಅಂತಲೂ ಕೂಡ ಡೀಟೇಲ್ಸ್ ಕೇಳಿ. ನಾವು ಸ್ಟಾರ್ಟಿಂಗ್ ಅವನ್ನ ನರ್ಸರಿಗೆಲ್ಲ ಹಾಕಿದಾಗ ಇದೇ ಥರ ಪ್ರಾಬ್ಲಮ್ ಆಯಿತು. ಒಂದು ಸ್ಕೂಲೆಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿ ಗ್ರೌಂಡೆಲ್ಲ ಚೆನ್ನಾಗಿತ್ತು, ಕ್ಲಾಸ್ ರೂಮ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಹೋಗ್ಲಿ ಅಂದ್ಬಿಟ್ಟು 5,000 ಅಡ್ವಾನ್ಸ್ ಕೂಡ ಕೊಟ್ಟು ಬುಕ್ಕೆಲ್ಲ ಕೊಟ್ಟರು, ತಗೊಂಬಂದ್ಬಿಟ್ವಿ. ಆಮೇಲೆ ಇನ್ನೊಂದು ದಿನ ಇನ್ನು ಮಿಕ್ಕಿದ ಬಾಕಿ ಫೀಸ್ ಕಟ್ಟೋಣ ಅಂದ್ಬಿಟ್ಟು ಹೋದರೆ ಅವತ್ತು ಸ್ಕೂಲ್ ಇತ್ತು. ಅವತ್ತು ಅಪ್ಪ ನಿಜವಾಗ್ಲೂ ಭಯನೇ ಆಗೋಯ್ತು ನನಗೆ. ಎಷ್ಟು ದೊಂಬಿ ಅಂದರೆ ಚಿಕ್ಕ ಮಕ್ಕಳುಗಳು ಒಂದೆಲ್ಲ ಅಲ್ಲಲ್ಲೇ ಮಾಡ್ಕೊಂಡಿದೆ, ಒಂದು ಅಳ್ತಿದೆ, ಒಂದು ತಿಂತಾ ಇದೆ, ಅದಕ್ಕೆ ತಿನ್ನಿಸ್ತಾ ಇದ್ದಾರೆ. ಒಂಥರ ಏನೋ ಒಂಥರ ಗಜಿಬಿಜಿ ಆಗೋಯ್ತು ಬಿಡಿ ಅವತ್ತು ಅದು ನೋಡಿ. ನನಗೆ ಅವ್ರು ದುಡ್ಡು ವಾಪಸ್ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಮಾತ್ರ ನನ್ನ ಮಗುನ ಈ ಸ್ಕೂಲಿಗೆ ಸೇರಿಸಲ್ಲ ಅನ್ನೋ ಥರನೇ ಅಂದ್ಕೊಂಬಿಟ್ಟೆ. ಇನ್ನು ಇಲ್ಲೆಲ್ಲ ನೋಡಿ ರಿವ್ಯೂ ಎಲ್ಲ ತೊಗೊಂಡು, ಆಮೇಲೆ ಟೀಚರ್ಸ್ ಎಲ್ಲ ನಮ್ಮದು ಸುಮಾರು ಕ್ವಶನ್ಸ್ ಇರುತ್ತೆ, ಡೌಟ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಕೇಳಿಕೊಂಡು ನಮಗೊಂದು ಸ್ವಲ್ಪ ಏನೋ ಸಮಾಧಾನ ಅನ್ನಿಸ್ತು. ಮೇಯ್ನ್ ನನಗಿರೋದೇ ವಾಶ್ರೂಮ್ ಗೊತ್ತಾ. ಇದಾದಮೇಲೆ ನಾನು ನನ್ನ ಮಗುನ ಒಂದು ಸ್ಕೂಲ್ಗೆ ಹಾಕಿದ್ವಿ, ಸರಿ ಹೋಗಿ ಬೆಸ್ಟ್ ಅನ್ನೋ ಥರ ಹಾಕಿದ್ವಿ. ಅಲ್ಲಿ ಆಯಾ ಒಬ್ಬರು ಮಕ್ಕಳಿಗೆ ಕಾಲಲ್ಲಿ ತಿಕ್ಕ ತೊಳಿತಾರಂತೆ. ಮಗು ನನಗೆ ಹೇಳೋದು ನೀವು ನಗು ಬರ್ಬೋದು, ಬಟ್ ಇದು ತುಂಬ ಸೀರಿಯಸ್ ಮ್ಯಾಟರ್ ಅಲ್ವಾ. ನಾನು ಎಲ್ಲನೂ ಹೋಗಿ ಕೇಳ್ತಾ ಇದ್ದೆ. ಮಗುಗೆ ಯಾರಾದರೂ ಪರ್ಚಿದ್ರೆ ಓಡಿದ್ರೆ ಯಾರಾದರೂ ಕೇಳ್ತಿದ್ದೆ, ಇನ್ನೂ ಸ್ವಲ್ಪ ನೋಡ್ಕೊಬೇಕು. ಮಕ್ಕಳಿದ್ದಾಗ ಹೌದು ಪರ್ಚ್ಕೊತಾರೆ, ಪೆನ್ನೆಲ್ಲ ಚುಚ್ಕೊತಾರೆ, ಸ್ವಲ್ಪ ನೀವು ಇನ್ನೂ ಗಮನ ಕೊಟ್ಟು ನೋಡ್ಕೊಬೇಕು ಅಂತ ನಾನು ಹೇಳ್ತಾ ಇದ್ದೆ. ಅಫ್ಕೋರ್ಸ್ ಅವ್ರು ನೋಡ್ಕೊತಾರೆ, ಹಂಗಂತ ಯಾವಾಗಲೂ ಅಲ್ಲೇ ಯಾರು ಇರೋಕ್ಕಾಗಲ್ಲ ಅಂತಲೂ ಗೊತ್ತು. ಇತ್ತಿಂದ ತಿರ್ಕೊಂಡಾಗ ಮಕ್ಕಳು ಸ್ವಲ್ಪ ತೀಟಿಕೆ ಎಲ್ಲ ಮಾಡ್ತಾರೆ, ಹೌದು ಮಾಡೇ ಮಾಡ್ತಾರೆ. ಆದರೂ ಅವ್ರಿಗೂ ಜವಾಬ್ದಾರಿ ಇರಲ್ಲ ಅಂತ ಅಲ್ಲ. ಸೊ ಚೆನ್ನಾಗಿ ನೋಡ್ಕೊತಾರೆ. ಅದ್ರ ಮೀರಿನೂ ಮಕ್ಕಳು ತೀಟೆ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಈ ಇನ್ಸಿಡೆಂಟ್ ಆದಮೇಲೆ ಮಗು ವಾಶ್ರೂಮ್ಗೆ ಹೋದಾಗ ಈ ಥರ ಮಾಡಿದ್ರು ಅಂತ ಗೊತ್ತಾದ್ಮೇಲೆ ಅದು ನಾನು ಆ ಕ್ಷಣ ಕೇಳಲಿಲ್ಲ. ಮಕ್ಕಳು ಮನೆಗೆ ಬಂದು ಏನೂ ಹೇಳ್ತಿರ್ಲಿಲ್ಲ. ಒಂದೊಂದೇನೋ ನಾವು ಹೇಳೋರು ಒಂದೊಂದು ಹೇಳೋವು, ಮಕ್ಕಳು ಶೇರ್ ಮಾಡ್ಕೊಳ್ಳೋವು, ಹಿಂಗೆಲ್ಲ ಮಾಡ್ಕೊಂಡವ್ರು. ಒಂದಿನ ನಾನು ಯಾವಾಗಲೂ ಅದಾಗಿ 1 ಇಯರ್ ಆದಮೇಲೆ ಅಷ್ಟೊತ್ತು ನಾನು ಅವ್ನಿಗೆಲ್ಲ ಕಲಿಸಿದ್ದೆ. ಆದರೂ ಮಗು ಏನು ನಮ್ಮ ಮಗು ಅಂದರೆ ಎಲ್ಲರೂ ಆಲ್ಮೋಸ್ಟ್ ಪೇರೆಂಟ್ಸು ಮನೆಯಲ್ಲೇ ಎಲ್ಲ ಮಾಡಿ ಕಳಿಸ್ತಾರೆ, ನೀಟ್ ಮಾಡಿ. ಅಂದರೆ ಬೆಳಗಿನ ನಿತ್ಯ ಕರ್ಮ ಏನಿರುತ್ತೆ ಅದೆಲ್ಲ ಮುಗಿಸೇ ಕಳಿಸೋದು. ಅಷ್ಟು ಮೀರಿ ಮಗುಗೇನಾದರೂ ವ್ಯತ್ಯಾಸ ಆಯಿತು ಅಂದರೆ ಮತ್ತೆ ಹೋಗಬೇಕು ಅಂದರೆ ಹೋಗುತ್ತಲ್ವ. ಸೊ ಹಿಂಗೆಲ್ಲ ಇದ್ದೇ ಇರುತ್ತೆ. ಆವಾಗ ಮಗುಗೆ ತೋರಿಸ್ತು ನನಗೆ, ಹೆಂಗೆ ಪುಚ್ಚಿನಿ ಯಾರ ತೊಳಿತಾರಪ್ಪ, ಏನು ಅನ್ನಲ್ವೇನಪ್ಪ ನೀನು ಮಾಡಿದಾಗ, ತೊಳಿತಿದ್ರೇನಪ್ಪ ಅಂತ ಅಂದಾಗ ಹ್ಞೂ ಅಂತ ಅಂದರು. ನಾನೆಲ್ಲ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ತೊಳಿತಾರೆ ಅಂತ ನಾನು ಅಂದ್ಕೊಂಡೆ. ಕೇಳಿದ್ದಕ್ಕೆ ಕಾಲಲ್ಲಿ ತೊಳಿತಾರೆ ಅಂತ ಮಗು ಕಾಲಲ್ಲಿ ಆ್ಯಕ್ಷನ್ ಮಾಡೇ ತೋರಿಸ್ತು. ನನಗೆ ಶಾಕ್ ಆಗೋಯ್ತು. ಕಾಲಲ್ಲೂ ತೊಳಿತಾರಲ್ಲ, ಅದು ವಿಧಾನ ನೋಡಬೇಕಿತ್ತು. ಹೌದು ಅದು ನೋಡಿದ ಕಾಲಲ್ಲೂ ತೊಳಿಬೋದಾ ಇವ್ರು, ಈ ಥರ ಕೈಯಲ್ಲಿ ತೊಳೆಯೋದು ಕೇಳಿದ್ದೀನಿ, ಕಾಲಲ್ಲಿ ತೊಳೆಯೋದು ನಾನೆಲ್ಲೂ ಕೇಳಿರಲಿಲ್ಲ ಅಂತ ಅನಿಸ್ಬಿಡ್ತು. ತುಂಬಾ ಬೇಜಾರಾಗೋಯ್ತು.
ಬಿಟ್ಟಾಕಿ ಆಯಿತು. ಅದಾದಮೇಲೆ ನಾನು ಬೇಜಾರಾಗಿ ಆಯ್ತು, ನೆಕ್ಸ್ಟ್ ಇಯರ್ ಮತ್ತೊಂದು ಸ್ಕೂಲ್ ಹಾಕ್ತೆ. ಒಳ್ಳೆ ಎಜುಕೇಷನ್ ಸಿಕ್ತು, ಒಳ್ಳೆ ಸ್ಕೂಲ್ ಸಿಕ್ತು ನನ್ನ ಮಗುಗೆ. ಬಟ್ ಆ ಸ್ಕೂಲಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ. ಬಟ್ ಅದು UKGಗೆ ಲಾಸ್ಟ್ ಸ್ಕೂಲು. ನಾನು ಹಂಗೂ ಮೇಡಮ್ಗೆಲ್ಲ ಹೇಳ್ತಿದ್ದೆ, ಮೇಡಮ್ ನೀವು ಇನ್ನೂ ಒಂದು 5th ಸ್ಟ್ಯಾಂಡರ್ಡ್ವರೆಗೂ ಸ್ಕೂಲೆಲ್ಲ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತೆಲ್ಲ ಹೇಳ್ತಿದ್ದೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಅಲ್ಲ ಅದಷ್ಟೇ ಇರೋದು. ಬಟ್ ಮಗು ಹೇಳಿದ ಮೇಲೆ, ಆ ವಿಷಯ ಗೊತ್ತಾದ ಮೇಲೆ ಕೇಳಬೇಕು, ಗಲಾಟೆ ಮಾಡಿಬಿಡ್ಬೇಕು ಅನ್ನೋಷ್ಟು ಸಿಟ್ಟು ಬಂತು. ಅಸಹ್ಯ ಅನಿಸ್ಬಿಡ್ತು, ಕೇಳಿದ ಮೇಲೆ ಅಸಹ್ಯ ಅನಿಸ್ಬಿಡ್ತು. ಎಷ್ಟು ಸಣ್ಣವಳವಳು, ಅಯ್ಯಮ್ಮ ಎಷ್ಟು ಸಣ್ಣ ಜನ ಇರಬೇಕು, ಸಣ್ಣ ವ್ಯಕ್ತಿ ಇರಬೇಕು ಅನಿಸ್ಬಿಡ್ತು. ಅದು ಒಂಥರ ಕೊಚ್ಚೆ ಅನಿಸ್ಬಿಡ್ತು, ಕೇಳಲೇಬಾರ್ದು ಅನಿಸ್ಬಿಡ್ತು. ಪ್ರತಿಯೊಂದು ಚಿಕ್ಕ ಚಿಕ್ಕದು ಮಗು ತರ್ಚ್ಕೊಂತು ಅಥವಾ ಯಾರೋ ಅಂದರೆ ಏನಾದರೂ ಸುಮ್ಮನೆ ಸಣ್ಣ ಪುಟ್ಟದೇನಾದರೂ ಹಿಂಗೆ ಮಾಡಿ ಹಿಂಗಂತೆ ಹಂಗಂತೆ ಅಂತ ಕೇಳ್ತಿದ್ದವಳು ನಾನು. ಅದು ದೊಡ್ಡದು ವಿಷಯ ಅಂತಲೇ ಗೊತ್ತು. ತುಂಬಾ ಬೇಜಾರಾಯಿತು ಕೇಳೋಕ್ಕೆ. ನನಗೆ ಒಂಥರ ಬೇಜಾರಾಗೋಯ್ತು. ಅವ್ರು ಮಾಡಿದ್ದು ಕರ್ಮ ಅನುಭವಿಸ್ಕೊತಾರೆ, ಅದು ಯಾವತ್ತೂ ಬಿಡೋದೇ ಇಲ್ಲ ಬಿಡಿ, ಅವ್ರಿಗೆ ಹೊಡೆಯುತ್ತೆ ಅಂತ ಅಂದ್ಬಿಟ್ಟು. ಮಕ್ಕಳು ದೇವ್ರ ಸಮಾನ, ಅವ್ರಿಗಿಂತ ಅಂಥ ಮಕ್ಳಿಗೆ ಹಿಂಗೆ ಮಾಡಿದ್ರೆ ನಿಜವಲ್ಲೂ ಒಳ್ಳೇದಾಗಲ್ಲ, ಅವ್ರ ಉದ್ಧಾರಣೆ ಆಗಲ್ಲ, ಅವ್ರ ಲೈಫೇ ಎಕ್ಕುಟ್ಟೋಗುತ್ತೆ ಅಂದ್ಕೊಂಡು ನನ್ನ ಮನಸ್ಸಲ್ಲಿ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ. ಅಷ್ಟು ನೊಂದ್ಕೊಂಡೆ ನಾನು ಅವತ್ತು. ನನ್ನ ಮಗು ಹೇಳಿದ್ಮೇಲೆ ಕೇಳೋಕ್ಕೆ ಬೇಜಾರಾಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಅದಕ್ಕೆ ನಾವೇ ಬೇರೆ ಸ್ಕೂಲಿಗೆ ಚೇಂಜ್ ಮಾಡ್ಕೊಂಡ್ವಿ. ನಾವು ಚೇಂಜ್ ಮಾಡಿಕೊಂಡ್ರು, ಬಟ್ ಕೇಳಬೇಕಿತ್ತು. ಇನ್ನೂ ಒಂದು ಮಗುಗಳು ಆ ಥರ ಮಾಡ್ತಾ ಇರಲಿಲ್ಲ ಅಂತ ಅನ್ನಿಸ್ತು. ಮಾಡಿದ ಕರ್ಮ ಯಾವತ್ತೂ ಬಿಡಲ್ಲ, ಅವಳು ಅದೆಲ್ಲ ಅನುಭವಿಸಿ ತೀರ್ಸೇ ಹೋಗ್ಬೇಕು. ಅವಳು ಮಾಡಿದ್ದವಳು ಅನುಭವಿಸ್ಕೊತಾಳೆ ಅಂದ್ಬಿಟ್ಟೆ ನಾನು ಸುಮ್ಮನೆ ಅದೇ. ಎಷ್ಟೊಂದು ಜನ ಅದೇ ಸ್ಕೂಲ್ಗೆ ಹೋಗೋ ಪೇರೆಂಟ್ಸ್ಗಳು ನನ್ನ ಫ್ರೆಂಡ್ ಆಗಿದ್ದಾರೆ, ಅವ್ರಿಗೆಲ್ಲ ಹೇಳಿದ್ದೀನಿ ಈ ಥರ ಮಾಡಿದ್ರು, ಅದಕ್ಕೆ ನಾನು ಸ್ಕೂಲ್ ಚೇಂಜ್ ಮಾಡಿದೆ ಅಂತ. ಹೌದು, ಅದು ಬೇರೆ ಮಾಡ್ತಾರ ಅಂತ ಅವ್ರು ಯಾರು ಕೇಳಲ್ವಂತೆ. ನಾವೇನು ಕೇಳೋಕೆ ಹೋಗಲ್ಲ, ನಮ್ಮ ಮಕ್ಕಳನ್ನ ಆ ಥರದ್ದೆಲ್ಲ ಕೇಳೋಕೆ ಹೋಗಲ್ಲ ಅಂದರು. ಹೌದಾ, ಹಿಂಗೆಲ್ಲ ಮಾಡ್ತಾರಾ, ನಾವು ಕೇಳೇ ಇರಲಿಲ್ಲ ಅಂತ ಅಂದರು. ನಾನು ಪ್ರತಿಯೊಂದು ಬಿಡಿಸಿ ಕೇಳ್ತೀನಿ. ನನ್ನ ಮಗುನ ಸ್ಕೂಲಿಂದ ಬಂದರೆ ಹಿಂಗೆಲ್ಲ ಕೇಳ್ತಿದ್ದೆ. ಬಟ್ ಈ ವಿಷಯ ಮಾತ್ರ ನಾನು ಎಷ್ಟೊಂದು ತಿಂಗಳಾನ್ಗಟ್ಲೆ ಆದಮೇಲೆ ನಾನು ಕೇಳಿದ್ದು. ಅದಾದಮೇಲೆ ಬೇಜಾರಾಗಿ ನನ್ನ ಹಸ್ಬೆಂಡು ಕೂಡ ಮನೇಲಿ ಇದ್ರವತ್ತು ಕೇಳಿದಾಗ ನಾನು ಹಂಗೂ ಕೇಳ್ತೀನಿ ಹಿಂದೆ, ನಮ್ಮ ಮನೆಯವ್ರು ಬೇಡ ಬಿಟ್ಬಿಡು ಅಂತ ಅಂದರು. ಅಲ್ಲೇ ಹಳೇದಾಗ್ಬಿಟ್ಟಿದೆ ಬಿಟ್ಬಿಡು ಅಂತ ಅಂದರು. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ ಅಷ್ಟೇ. ಅವ್ರು ಮಾಡಿದವ್ರು ಅನುಭವಿಸ್ಕೊತಾರೆ ಅಂತ. ಅವರ ಜಾಬಿಗೆ ಸೇರ್ಕೊಳ್ಳುವಾಗ ಎಲ್ಲ ರೆಡಿ ಇದೆ ತಾನೇ ಸೇರ್ಕೊಳ್ಳೋದು. ಮಗು ಏನೇ ಮಾಡಿಕೊಂಡ್ರು, ಎಷ್ಟೇ ಇದು ಮಾಡಿಕೊಂಡ್ರು, ಗಲೀಜು ಮಾಡಿಕೊಂಡ್ರು ನಾನು ಕ್ಲೀನ್ ಮಾಡ್ತೀನಿ, ಆ ಕೆಪಾಸಿಟಿ ನನಗಿದೆ, ಅದು ನಾನು ಎಷ್ಟೇ ಇದಾದರೂ ನಾನು ಮಾಡ್ತೀನಿ ಅನ್ನೋ ಥರ ಇದ್ದರೆ ಮಾತ್ರ ತಾನೇ ಅವರ ಆ ಜಾಬಿಗೆ ಸೇರ್ಕೊಳ್ಳೋಕ್ಕಾಗೋದು. ಸೊ ಈ ಥರ ಆದ್ರೂ ಹಿಂಗೆ ಮಾಡ್ತಾರೆ ಅಂದರೆ ಎಷ್ಟು ಬೇಜಾರಾಗುತ್ತಲ್ವ. ಸೊ ಏನು ಮಾಡೋಕ್ಕಾಗಲ್ಲ, ಅವ್ರು ಮಾಡಿದವ್ರು ಅನುಭವಿಸ್ಲೇಬೇಕು, ತೀರಿಸ್ಬಿಟ್ಟು ಹೋಗಲೇಬೇಕದು. ಮಕ್ಕಳು ದೇವ್ರ ಸಮಾನ, ಅದರಲ್ಲೂ ಮಕ್ಕಳಿಗಂತ ಅನ್ಯಾಯ ಮಾಡಿದ್ರೆ ಅವರಂತೂ ಉದ್ಧಾರನೇ ಆಗಲ್ಲ. ಅದಕ್ಕೆ ಸೊ ಇದು ಎಲ್ಲ ಒಂದ್ಸರಿ ನೋಡ್ಕೊಂಬರೋಣ ಸ್ಕೂಲ್ ಇದ್ದಂಗೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡು ಹೋದರು. ಬಟ್ ಇಲ್ಲೆಲ್ಲ ಏನಿಲ್ಲ, ಚೆನ್ನಾಗಿದೆ ಅನಿಸ್ತು. ಆದರೂ ಒಂದು ಕಡೆ ಮನಸ್ಸಲ್ಲಿ ತಳಮಳ ಇದ್ದೇ ಇರುತ್ತಲ್ವ, ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಬಂದಮೇಲೆ ಸೊ ಅಲ್ಲೇ ದೇವಸ್ಥಾನ ಕೂಡ ಇತ್ತು, ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದು ಟ್ಯೂಷನ್ ಮಾಡಿ ಅದು ನೆಕ್ಸ್ಟ್ ಡೇ ಬೇಳೆ ಸಾಂಬಾರು ಮಾಡಿದೆ. ಸೊ ಅದರಲ್ಲೇ ಊಟ ಮಾಡಿ ಮಗುನ ಸ್ಕೂಲಿಗೆ ಕರ್ಕೊಂಡೋಗಿ ಅಲ್ಲಿಂದ ಕರ್ಕೊಂಬಂದು, ನನಗಿದು ಶುಕ್ರವಾರ, ಇದು ಲಾಸ್ಟ್ ಶುಕ್ರವಾರ ಕಣ್ರಿ. ಸೊ ತುಂಬ ಮುಂದೆ ಬಂತು ವಿಡಿಯೋ. ನಾನು ಇವಾಗ ವಾಯ್ಸ್ ಕೊಡ್ತಾಯಿದ್ದೀನಿ. ಮುಂದೆ ಅಂದರೆ ಹಿಂದೆ ಹೊರಟೋಯ್ತು ನಾನು ಆ ವಿಷಯ ಮಾತಾಡೋ ಅಷ್ಟೊತ್ತಿಗೆ. ಅದು ಅಂದರೆ ಇದು ಶುಕ್ರವಾರ ಬೆಳಗ್ಗೆ ಎಲ್ಲ ಫುಲ್ ಕ್ಲೀನ್ ಮಾಡಿ, ಅದನ್ನೇ ನಾನು ಹೇಳ್ತಾಯಿದ್ದೆ, ತುಂಬ ಕ್ಲೀನಾಗಿದೆ ಮನೆಯೆಲ್ಲ ಫುಲ್ ನೀಟ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಹಿಂದಿನ ದಿನ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ ನಾನು, ದೇವ್ರ ಪಾತ್ರೆ ಎಲ್ಲ ತೊಳೆದು. ಇದು ಅವತ್ತಿನ ದಿನ ಫುಲ್ಲೆಲ್ಲ ಅಡುಗೆ ಮಾಡಿ ಎಲ್ರಿಗೂ ಹೇಳಿ ಸುಮಾರು ಒಂದು 20-25 ಜನದಷ್ಟು ಊಟಕ್ಕೆ ಹೇಳಿದ್ದೆ. ಎಲ್ಲರೂ ಊಟ ಮಾಡಲಿಕ್ಕಿಲ್ಲ ಬನ್ನಿ, ಮತ್ತು ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಹೋಗಿ ಬನ್ನಿ ಅಂತ ಮುತ್ತೈದೆಯರನ್ನ ಮತ್ತು ಅವ್ರ ಫ್ಯಾಮಿಲಿಗಳ್ನೆಲ್ಲ ಎಲ್ಲರೂ ಕರೆದಿದ್ದೆ, ಫ್ರೆಂಡ್ಸು ಫ್ಯಾಮಿಲಿಗಳ್ನೆಲ್ಲ. ಮಗುನ ಸ್ಕೂಲಿಂದ ಕರ್ಕೊಂಬಂದಮೇಲೆ ಅಂದರೆ ಪುರ್ಸೊತ್ತೇ ಇರಲ್ಲ ಬಿಡಿ, ಅಡುಗೆ ಎಲ್ಲ ಒಬ್ಬಳೇ ಮಾಡಿದೆ. ಯಾರು ಹೆಲ್ಪು ತಗೊಂಡಂಗೆ ಮಾಡಬೇಕು ಅಂತಲೇ ಮಾಡಿದೆ. ಪ್ರಿಯಾ ಅವ್ರು ಬರ್ತೀನಿ ಅಂತ ಅಂದರು. ನಾನೇ ಇಲ್ಲ ಪರವಾಗಿಲ್ಲ ನಾನು ಮಾಡ್ತೀನಿ, ಆಮೇಲೆ ಬರೋರಂತೆ ಅಂತ ಹೇಳ್ಬಿಟ್ಟು ಆಮೇಲೆ ಸಂಜೆ ಮೇಲೆ ಒಂದು 4 ಗಂಟೆ ಮೇಲೆನೋ ಕರ್ಸ್ಕೊಂಡೆ. ಅವರು ಕೂಡ ಮಕ್ಕಳನ್ನೆಲ್ಲ ಸ್ಕೂಲಿಂದ ಕರ್ಕೊಂಬಂದು ಅವ್ರನ್ನೊಂದು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿಕೊಟ್ರು. ಇನ್ನು ನಾನು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಮನೆಗೆ ಮತ್ತೆ ಹೋಗಿ, ದೇವ್ರ ಮನೆ ಕ್ಲೀನ್ ಮಾಡಿದ್ರೆ ಮತ್ತೆಲ್ಲ ಶುಚಿ ಮಾಡೋದಿರುತ್ತಲ್ಲ, ಅಂದರೆ ಅದು ಧೂಳೆಲ್ಲ ತೆಗಿಬೇಕು ನೆಲದಲ್ಲಿರೋದು ಅಂತ ಹೇಳ್ಬಿಟ್ಟು ಅದು ಎಲ್ಲ ಮಾಡಿ ನೋಡಿ. ಪೂಜೆನೂ ಕೂಡ ಎಲ್ಲ ಮಾಡಿಬಿಟ್ಟೆ. ನಮ್ಮ ಮನೆಯವ್ರನ್ನ ಇವತ್ತೇ ನಾಗಮಂಗಲಕ್ಕೆ ಅಲ್ಲಿ ಏನೋ ದೇವಸ್ಥಾನ ಏನೋ ಓಪನಿಂಗು ಏನೋ ಪೂಜೆ ಏನೋ ಇದೆ, ಹೋಮ ಎಲ್ಲ ಇದೆ ಅಂದ್ಬಿಟ್ಟು ಅಲ್ಲಿ ಹಾಸ್ಟೆಲ್ ಮಕ್ಕಳುಗಳನ್ನೆಲ್ಲ ಮಟ್ಟದ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಿತ್ತು. ಇಲ್ಲಿ ಟೀಚರ್ಸೇ ಹೋಗಿದ್ರಂತೆ, ಅವ್ರು ಬರೋ ಡೌಟು ಅಂತ ಹೇಳಿದ್ರು. ಅವ್ರು ಹಿಂದಿನ ದಿನವೇ ಹೋಗಿದ್ರು. ಆಮೇಲೆ ಅಷ್ಟೊತ್ತಿ ಫಂಕ್ಷನ್ ಮುಗಿದು ಬರ್ತೀನಿ, ಆದಷ್ಟು ಬರ್ತೀನಿ ಅಂತ ಅಂದೆ. ಯಾಕೆಂದರೆ ಪ್ರತಿ ಶುಕ್ರವಾರನೂ ನಾನು ನನ್ನ ಗಂಡನ ಆಶೀರ್ವಾದ ಪಡ್ಕೊಂಡಿವ್ನಿ. ಅವ್ರ ಕೈಲಿ ಅರ್ಶಿನ ಕುಂಕುಮ ಇಟ್ಕೊಂಡು ಅವ್ರ ಹತ್ರ ಅಕ್ಷತೆ ಕಾಳು ಹಾಕ್ಸ್ಕೊಂಡು ನಾನು ಆಶೀರ್ವಾದ ಪಡ್ಕೊತಾ ಇದ್ದೆ. ಈ ವಾರ ಸಿಗ್ತಿಲ್ವಲ್ಲ, ಇದು ಲಾಸ್ಟ್ನೇ ಶುಕ್ರವಾರ ಸಿಗ್ತಾ ಇಲ್ವಲ್ಲ, 8ನೇ ವಾರ ನನ್ನ ಹಸ್ಬೆಂಡ್ ಇಲ್ದಂಗೆ ಅದರಲ್ಲಿ 8ನೇ ವಾರದಲ್ಲಿ ಅಲ್ಲೋಗಿ ಸೇರ್ಕೊಂಡ್ರು ಅಂತ ಬೇಜಾರಾಗ್ತಿತ್ತು. ಸರಿ ಹೆಂಗೋ ದೇವರು ತಾಯಿ ದಯೆಯಿಂದ ನಾನು ಇನ್ನೇನು ಪೂಜೆಗೆ ಮಾಡೋಕ್ಕೆಲ್ಲ ಕೂತ್ಕೊತಾ ಇದ್ದೆ. ಅಷ್ಟಕ್ಕೆ ಅವರು ಬಂದರು. ಅಷ್ಟಕ್ಕೆ ಅವರು ಹೋಗಿ ಸ್ನಾನ ಎಲ್ಲ ಮಾಡಿ ಮಗುನ ಸ್ಕೂಲಿಂದ ಕರ್ಕೊಂಬಂದಾಗಿಂದ ಪಾಪ ಯೂನಿಫಾರ್ಮ್ ಕೂಡ ಬಿಚ್ಚಕ್ಕೆ ಟೈಮ್ ಆಗಿರಲ್ಲ ಗೊತ್ತಾ. ಆಮೇಲೆ ಮನೆಯವರೇ ಕರ್ಕೊಂಡೋಗಿ ಅವನಿಗೆ ಬೆಳಗ್ಗೆನೇ ಸ್ನಾನ ಮಾಡಿಸಿದೆ. ಸೊ ಅವ್ನಿಗೆ ಕೈಕಾಲು ಮುಖ ಎಲ್ಲ ತೊಳೆದು ಅವನ್ನೆಲ್ಲ ರೆಡಿ ಮಾಡಿ ಬಂದರೆ ನಾನು ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿಕೊಂಡೆ. ಮತ್ತು
ಪೂಜೆ ಹಿಂದಿನ ದಿನವೂ ತುಂಬ ಕೆಲಸ ಇರುತ್ತಲ್ವ. ಸೊ ಹಂಗಾಗಿ ಅವತ್ತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಐಟಮ್ಗಳು ತಂದಿರಲಿಲ್ಲ ಪೂಜೆಗೆ ಮತ್ತು ಅಡುಗೆಗೆಲ್ಲ ಐಟಮ್ಗಳು ತರಬೇಕಿತ್ತು, ತರಕಾರಿಗಳು ಮತ್ತು ಪೂಜೆ ಸಾಮಗ್ರಿ ಎಲ್ಲ ತರಬೇಕಿತ್ತು. ನಮ್ಮ ಹಸ್ಬೆಂಡ್ ಬೇರೆ ಇರಲಿಲ್ವಲ್ಲ, ಹಾಗಾಗಿ ಅಶ್ವಿನಿಯವರೇ ಕರ್ಕೊಂಡೋಗಿ ಎಲ್ಲನೂ ಶಾಪಿಂಗ್ ಮಾಡಿಸ್ಕೊಂಡು ಕರ್ಕೊಂಬಂದು ಮನೆಗೆ ಬಿಟ್ಟೋದ್ರು. ಅವರು ತುಂಬ ಬ್ಯುಸಿಲಿದ್ದರು, ಅಂಥದ್ರಲ್ಲೂ ಫ್ರೀ ಮಾಡ್ಕೊಂಡೋಗಿ ನಾನು ಅಶ್ವಿನಿ ಎಲ್ಲರೂ ನಮ್ಮನ್ನು ಕರ್ಕೊಂಡೋಗಿ ಹೂವಿಂದ ಎಲ್ಲನೂ ತೊಗೊಂಬಂದು ಕೊಟ್ಟರು. ಮನೆಗೆ ಬಿಟ್ಬಿಟ್ಟು ಹೋದರು. ನಾನು ಅದಾದಮೇಲೆ ಇನ್ನೂ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಮಾರನೇ ದಿನ ಅಂದರೆ ಕೆಲಸ ಇದೆ, ಏಜೆನ್ಸಿಲಿ ಕೆಲಸ ಇದೆ ಅಂದರೆ ಆಯಿತು, ಯಾವಾಗ ಆಗುತ್ತೋ ನೋಡಿ ಒಂದು 6 ಗಂಟೆ ಇಲ್ಲ 5 ಗಂಟೆ ಅಷ್ಟೊತ್ತಾದರೂ ಬನ್ನಿ ಅಂತ ಹೇಳಿದ್ದೆ. ಅದಾದಮೇಲೆ ರೇವತಿ ಮತ್ತು ಪ್ರಿಯಾ ಅವರು ಕೂಡ ಎಲ್ಲ ಬಂದಿದ್ದರು. ರೇವತಿ ಅವ್ರ ಮಕ್ಕಳು ಇವರಿಬ್ಬರು, ಈ ಮಧ್ಯದ ನನ್ನ ಮಗ, ಪ್ರಿಯನ ಮಕ್ಕಳು ಎಲ್ಲ ಆ ಕಡೆ ಆಟಾಡ್ತಿದ್ದಾರೆ. ಇನ್ನು ಆಂಟಿರು ಇವರು ಎಲ್ಲ ನಮ್ಮ ಅಕ್ಕಪಕ್ಕದವ್ರ ಮನೆಯವ್ರಿಗೆಲ್ಲ ಹೇಳಿದ್ದೆ. ಸೊ ಅವರು ಎಲ್ಲ ಬಂದರು. ನಮ್ಮ ಮೇಡಮ್ ಅವರು ಬಂದರು. ಅವ್ರ ಮಕ್ಕಳನ್ನ ಕರ್ಕೊಂಬಂದಿರಲಿಲ್ಲ, ಏನೂ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮನೇಲೇ ಬಿಟ್ಟಿದ್ದು, ಆಮೇಲೆ ಬರ್ತಾರೆ ಅಂತ ಹೇಳ್ಬಿಟ್ಟು. ಪ್ರಿಯಾ ಅವರು ಬಜ್ಜಿ ಒಂದು ಹಾಕಿರಲಿಲ್ಲ, ಬಜ್ಜಿ ಹಾಕ್ಕೊಟ್ರು. ಆಮೇಲೆ ಸಜ್ಜಿಗೆ ಒಂದು ಮಾಡೋದು ಮರ್ತ್ಬಿಟ್ಟಿದೆ, ಅದು ಕೂಡ ರೇವತಿ ಅವರು ಸಜ್ಜಿಗೆ ಮಾಡಿಕೊಟ್ರು. ಇನ್ನು ಪೂಜೆ ಎಲ್ಲ ಆಯಿತು. ಮಹಾಮಂಗಳಾರತಿ ನಡೀತಾ ಇದೆ. ಮಹಾಮಂಗಳಾರತಿ ಕೂಡ ಎಲ್ರಿಗೂ ಮಾಡಿಕೊಟ್ಟೆ. ಈ ಪೂಜೆ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯಿತು. ಮತ್ತೆ ಈ ಪೂಜೆ ಮಾಡಬೇಕು ಅನ್ನೋದು ಖುಷಿ ಆಗ್ತಿದೆ. ನಾನು ಅದೇ ಬೇಡ್ಕೊಂಡೆ, ತಾಯಿ ಅದೇ ಮನಸ್ಸು ಕೊಡಮ್ಮ, ಪ್ರತಿ ವರ್ಷವೂ ಮಾಡುವಂಥ ಮನಸ್ಸು ಕೊಡು ತಾಯಿ, ನಾನು ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀನಿ ಅಂತ ತುಂಬಾ ಖುಷಿ ಆಯಿತು. ನಾನು ಹೆಂಗೆ ಮಾಡಬೇಕು ಮಾಡಬೇಕು ಅನ್ನೋದು ತುಂಬ ಭಯ ಇತ್ತು. ತುಂಬ ಈಸಿಯಾಗಿ ಮಾಡ್ಬೋದು ಅಂತ ನನಗೆ ಪ್ರಿಯಾನೇ ಹೇಳ್ಕೊಟ್ಟಿದ್ದು. ಅವ್ರು ಮಾಡಿದ್ರಂತೆ ಫಸ್ಟು, ಅವ್ರು ಹೇಳ್ಕೊಟ್ರು. ಅವರು ಹಿಂದಿನ ದಿನ ಕೇಳಿದೆ, ಅದು ನೆಕ್ಸ್ಟ್ ಡೇನೇ ನಾನು ಇಟ್ಕೊಂಡೆ, ಪೂಜೆ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು. ಪ್ರತಿ ಶುಕ್ರವಾರನೂ ಸಿಕ್ತು. ಶುಕ್ರವಾರಕ್ಕೆ ನಾನು ಮುಗಿಬೇಕಾಯಿತು, ಅದೇ ಹೇಳಿದ್ನಲ್ಲ, ಓಂ ಶಕ್ತಿ ದೇವ್ರಿಗೆ ಹೋಗಿದ್ನಲ್ಲ, ಆವಾಗ ಶುಕ್ರವಾರ ಮಾಡೋಕ್ಕಾಗಲಿಲ್ಲ, ಸ್ಕಿಪ್ ಆಯಿತು. ಸೊ ಅವತ್ತು ಅಷ್ಟೇ ನನಗೆ ಯಾವ ಶುಕ್ರವಾರನೂ ಹೇಳ್ಬೇಕಂದ್ರೆ ನನಗೆ 9 ಶುಕ್ರವಾರನೂ ಸಿಕ್ತಂಗೆ ಆಯಿತು. 9 ಶುಕ್ರವಾರನೂ ನನಗೆಲ್ಲ ಕಂಟಿನ್ಯೂಸ್ ಶುಕ್ರವಾರನೂ ಸಿಕ್ತಂಗೆ ಆಯಿತು. ಇನ್ನು ನನ್ನ ಫ್ರೆಂಡ್ಸ್ ಇದೆಲ್ಲ ಜೋಡಿಸ್ಕೊಟ್ರು ಅಶ್ವಿನಿಯವರು. ಸೊ ಇದೆಲ್ಲ ಅಂದರೆ ಫಸ್ಟು ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಇದೆಲ್ಲ ಬ್ಲೌಸ್ ಪೀಸೆಲ್ಲ ಇಟ್ಬಿಟ್ಟು ಜೋಡಿಸಿದ್ವಿ, ಬುಕ್ಸ್ ಇಟ್ಟು. ಆಮೇಲೆ ಬೆಲ್ದಚ್ಚು ಇಡಬೇಕು ಅಂದ್ರೆ ಬೆಲ್ದಚ್ಚು ಮನೇಲಿ ಇರಲಿಲ್ಲ ಅಂದರೆ ಅಷ್ಟು 8 ಪೀಸು ತರಬೇಕಿತ್ತು, 8 ಬೆಲ್ದಚ್ಚುಗಳು. ಆಮೇಲೆ ನಮ್ಮ ಮನೆಯವ್ರು ಹೋಗಿ ತಗೊಂಬಂದು ಕೊಟ್ಟರು. ಅದಾದಮೇಲೆ ಬಳೆ ತರಬೇಕಿತ್ತು, ಹಂಗೂ ಅಷ್ಟೆಲ್ಲ ಮಾಡಿದ್ದೀವಿ. ಬಳೆ ಒಂದು ಮರ್ತೆ, ಬೆಲ್ದಚ್ಚು ಮರ್ತಿದ್ದೆ, ಬೆಲ್ದಚ್ಚು ತಂದರು. ಆಮೇಲೆ ಹೇಳಿದ್ರು, ಅದು ಹೇಳಿದ್ರು ತರ್ತಿರ್ಲಿಲ್ವ ನಾನು ಅಂತ ಹೇಳ್ಬಿಟ್ಟು. ಇನ್ನು ಮುತ್ತೈದೆಯರೆಲ್ಲ ಮನೆಗೆ ಬಂದರು. ಸೊ ಏನಾಗಲ್ಲ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಕೊಟ್ಬಿಡೋಣ ಅಂದ್ಬಿಟ್ಟು ಸೊ ಎಲ್ಲ ಕೊಟ್ವಿ, ಕೊಡೋಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಏನು ಅಷ್ಟಾಂಗ ಕುಂಕುಮಕ್ಕೆಲ್ಲ ಇಟ್ಟು ನಮ್ಮ ಮನೆಯವರು ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಪೂಜೆ ಮಾಡ್ತಾಯಿದ್ರು. ಇನ್ನು ಇವರು ನಮ್ಮ ರೇವತಿ ಮೇಡಮ್ ಅವ್ರಿಗೆ ವಿಡಿಯೋ ಅಂದ್ರೆ ಆಗಲ್ಲ, ಫೋಟೋಗೆ ವಿಡಿಯೋ ಮುಖನೇ ತೋರಿಸಲ್ಲ ಅವ್ರಿಗೆ, ಗೊತ್ತಾ, ಮುಖದೇ ಮುಚ್ಕೊಂಡ್ಬಿಡ್ತಾರೆ. ಅದಕ್ಕೆ ಆ ಕಡೆ ತಿರ್ಕೊಂಡ್ಬಿಟ್ರು. ಇನ್ನು ನಮ್ಮ ಅಶ್ವಿನಿ ಮೇಡಮ್ ಅವ್ರಿಗೆ ಹುಷಾರಿಲ್ಲವಂತೆ ಯಾಕೋ. ಆಮೇಲೆ ಗಂಧದ ಕಡ್ಡಿ ಎಲ್ಲ ಸ್ಮೆಲ್ ಕುಡಿದಿತ್ತು, ಯಾಕೋ ತಲೆ ಸುತ್ತಾ ಇದೆ, ಬೇಡ ನಾನು ಸ್ವಲ್ಪ ಹೊತ್ತು ಆಚೆ ಕೂತ್ಕೊತೀನಿ ಅಂದ್ಬಿಟ್ಟು ಅವ್ರು ಆಚೆ ಕೂತ್ಕೊಂಡು ಒಂದಷ್ಟು ವಿಡಿಯೋ ಕೂಡ ಮಾಡಿಕೊಟ್ರು. ಇನ್ನು ನಾನು ನನ್ನ ಗಂಡನ ಕೈಲಿ ಫಸ್ಟು ಅರ್ಶಿನ ಕುಂಕುಮ ಇಡ್ಸ್ಕೊಡೋಣ ಅಂತ ಹೇಳ್ಬಿಟ್ಟು ಅರ್ಶಿನ ಕುಂಕುಮ ಇಡ್ಸ್ಕೊತಾ ಇದ್ದೀನಿ. ಆಮೇಲೆ ಎಲ್ಲರೂ ಬಂದರೆ ಎಲ್ರಿಗೂ ಕೂಡ ಅರ್ಶಿನ ಕುಂಕುಮ ಕೊಟ್ಟೆ. ಈ ಪೂಜೆಗೆ ಇಷ್ಟೇ ಗ್ರ್ಯಾಂಡಾಗಿ ಮಾಡಬೇಕು, ಇಷ್ಟೇ ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇನಿಲ್ಲ. ನಿಜವೂ ಶ್ರದ್ಧೆ ಭಕ್ತಿ ಒಂದಿದ್ದರೆ ಇನ್ಯಾವುದೂ ಬೇಕಿಲ್ಲ ದೇವ್ರಿಗೆ. ತುಂಬ ಚೆನ್ನಾಗಿ ಮಾಡ್ಬೋದು ಪೂಜೆನ. ನೀವು ಕೂಡ ಮಾಡಿ. ನಾನು ಯಾವ ಥರ ಮಾಡಿದೆ ಅಂತ ಇವಾಗ ಒಂದು ಸ್ವಲ್ಪ ಶಾರ್ಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನಿಲ್ಲ, ಸ್ಟಾರ್ಟಿಂಗ್ ದಿನ ಮಾಮೂಲಿ ಅದಕ್ಕೇನು ಬೇಕಿರೋದು, ಒಂದು ಸಗಣಿ ಬೇಕು ಮತ್ತು ಗರ್ಕೆ ಬೇಕು, ಪಿಳ್ಳಾರತಿ ಮಾಡಬೇಕಲ್ಲ, ಪಿಳ್ಳಾರಯ್ಯ ಗಣಪತಿನ ಮಾಡಬೇಕಲ್ವ, ಹಾಗಾಗಿ. ಆಮೇಲೆ ವಿಳದೆಲೆಗಳು ಬೇಕು, ಒಂದಚ್ಚು ಬೆಲ್ಲದಚ್ಚು ಬೇಕು, ಅದು ಗಣಪತಿಗೆ ನೈವೇದ್ಯಕ್ಕೆ ಇಡೋಕ್ಕೆ. ಆಮೇಲೆ ಅಕ್ಷತೆ ಕಾಳು ಬೇಕು. ಆಮೇಲೆ ನಿಮ್ಮ ಶಕ್ತಿ ನೈವೇದ್ಯ ಮಾಡೋಕ್ಕೆ ನಿಮಗೆ ಪ್ರಸಾದ ಮಾಡಲಿಕ್ಕೆ ಟೈಮ್ ಇದ್ದರೆ ಸಜ್ಜಿಗೆನೋ ಅಥವಾ ಇನ್ನೇನಾದರೂ ಮಾಡ್ಬೋದು ನೀವು. ನಾನು ಒಂದೊಂದು ದಿನ ಮಾಡೋಕ್ಕಾಗೋದು, ಒಂದೊಂದು ದಿನ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ ಹಾಲನ್ನೇ ನೈವೇದ್ಯಕ್ಕೆ ಇಟ್ಬಿಡ್ತಾಯಿದ್ದೆ, ಹಾಲು ಮತ್ತು ಸಕ್ಕರೆನೇ ನೈವೇದ್ಯಕ್ಕೆ ಇಡ್ತಾಯಿದ್ದೆ. ಅದಾದಮೇಲೆ ಹೂವು ಇಡಬೇಕು. ಹೂವು ಮಾಮೂಲಿ ನೋಡಿ ನಿಮ್ಮ ಶಕ್ತಿ ಪ್ರಕಾರ ನೀವು ನೋಡಿ ಹೂವು ಇಡಬೇಕು, ತೊಗೊಂಬಂದು ಹೂವು ಇಡಿ. ಆಮೇಲೆ ತೆಂಗಿನಕಾಯಿ, ಒಂದೇ ತೆಂಗಿನಕಾಯಿನಲ್ಲೇ ಏನು ಕಲಸೋಕ್ಕೆ ಇಡಬೇಕು. ಅದು ಒಂದೇ ತೆಂಗಿನಕಾಯಿನೇ ನೀವು ನೀಟಾಗಿ ಚೆನ್ನಾಗಿ ಇದು ಮಾಡಿಕೊಂಡು ಒಂದೊಳ್ಳೆ ತೆಂಗಿನಕಾಯಿನ ಅಂದರೆ ಸುಲ್ಕೊಂಡು ಅದನ್ನೇ 8 ವಾರನೂ ಇಡಬೇಕು. ಅದರಲ್ಲೂ ಕೆಲವ್ರಿಗೆ, ಈಗ ನನಗೇನು 8 ವಾರನೂ ಕಂಟಿನ್ಯೂಸ್ ಸಿಕ್ತು, ನಾನು ಒಂದೇ ಕಾಯಿ ಇಟ್ಟೆ. ಕೆಲವ್ರಿಗೆ ಏನಾಗುತ್ತೆ ಅಂದರೆ 2-3 ತಿಂಗಳು ಎಳ್ಕೊಂಡು ಹೋಗುತ್ತಂತೆ, ಮಧ್ಯೆ ಮಾಡೋಕ್ಕಾಗಲ್ಲ, ಪೀರಿಯಡ್ಸ್ ಬರುತ್ತೆ ಅಥವಾ ಇನ್ನೇನೋ ಸೂತ್ಕಗಳು ಬರುತ್ತವೆ, ಹಿಂಗೆಲ್ಲ ಆಗುತ್ತಲ್ಲ. ಸೊ ಹಂಗಾದಾಗ ಇನ್ನೂ ಒಂದು ಕಾಯಿ ಚೇಂಜ್ ಮಾಡೋ ಅವಕಾಶ ಇದೆಯಂಥದ್ದು, ನನಗೆ ಗೊತ್ತಿಲ್ಲ, ನನ್ನ ಫ್ರೆಂಡ್ ಹೇಳಿದ್ದು. ಹಂಗೇನ ತುಂಬ ಗ್ಯಾಪ್ ಆಗೋದ್ರೆ ಇನ್ನೊಂದು ಕಾಯಿನ ಮಾಡ್ಬೋದು ನೀವು, ಅಂದರೆ ಚೇಂಜ್ ಮಾಡಿ ಇಡ್ಬೋದು ಅಂತ ಹೇಳಿದ್ರು. ಇನ್ನೇನು ನಂದು ಇದೇ ಕಾಯೇ ಆಯಿತು, ಏನೂ ಇರಲಿಲ್ಲ. ಆಮೇಲೆ ಅದು ಇದೆಲ್ಲ ಪೂಜೆ ಎಲ್ಲ ಆದಮೇಲೆ ಅದು ಹೊಡೆದ್ಬಿಟ್ಟು ನಾನು ಒಬ್ಬಟ್ಟೆಲ್ಲ ಮಾಡಿದ್ದೆ, ಅದು ಚೆನ್ನಾಗಿತ್ತು, ಕಾಯಿ ಏನೂ ಆಗಿರಲಿಲ್ಲ.
ಮನೆ ಕಸ ಮನೆ ಎಲ್ಲ ಗುಡಿಸಿ ಒರೆಸಿ ದೇವ್ರ ಪಾತ್ರೆ ಮಾತ್ರ ಪ್ರತಿ ವಾರನೂ ತೊಳಿಬೇಕು. ಗಂಧ ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆ ಸಾಮಾನು ಅಂದರೆ ಅದಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಕೊಬೇಕು. ಅಂದರೆ ಗಂಧ ಇಡಲೇಬೇಕು, ದೇವ್ರಿಗೆ ಗಂಧ ಅಂದರೆ ತುಂಬ ಇಷ್ಟ. ಆಮೇಲೆ ಕೆಂಪು ಹೂ ಇದ್ದರೆ ಆದಷ್ಟು ಕೆಂಪು ಹೂ ಸಿಕ್ಕಿದ್ರೆ ಕೆಂಪು ಹೂ ಇಡಿ. ನಾನು ಒಂದ್ಸರಿ ಸಿಗ್ತಾ ಇರಲಿಲ್ಲ, ಸೊ ಹಾಗಾಗಿ ನಾನು ಜಾಸ್ತಿ ಸಾವಂತಿಗೆ ಹೂವನ್ನೇ ಬಳಸ್ಬಿಟ್ಟಿದ್ದೀನಿ. ಒಂದೊಂದು ವಾರ ಇಡ್ತಾಯಿದ್ದೆ, ಒಂದೊಂದು ವಾರ ಇಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಿಮ್ಮ ಶಕ್ತಿ, ನಿಮ್ಮ ಪ್ರೀತಿ, ನಿಮ್ಮ ಶಕ್ತಿ ಎಷ್ಟಾಗುತ್ತೋ ಅಷ್ಟು ಮಾಡಿ. ನಿಜ ತಾಯಿ ಒಳ್ಳೇದು ಮಾಡೇ ಮಾಡ್ತಾಳೆ. ನೀವು ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ಈಡೇರುತ್ತೆ. ತುಂಬ ಒಳ್ಳೆಯದಾಗುತ್ತೆ. ಇಷ್ಟ ಇರೋರು ಅಥವಾ ಕನ್ಫ್ಯೂಷನ್ ಇರೋರು ನೋಡಿ ಮಾಡಿ. ಬೇಕಾದರೆ ಇದು ನಾನು ಮಾಡಿದ್ದಿಷ್ಟು ನನಗೆಲ್ಲ ಗುಡ್ ಅನ್ನಿಸ್ತು, ಅಂದರೆ ವೆರಿ ಗುಡ್ ಅನ್ನಿಸ್ತು ನನಗೆ, ಚೆನ್ನಾಗಿ ಅನ್ನಿಸ್ತು ನನಗೆ. ತಾಯಿ ಅಂದರೆ ನಾನು ಸಂಕಲ್ಪ ನಾನು ಇವಾಗ ಮಾಡ್ಕೊಂಡಿಲ್ಲ, ನಾನು ಮೊದಲೇ ಅಂದ್ಕೊಂಡಿದ್ದೆ ಈ ಥರ. ಅಂದರೆ ಯಾವಾಗ ಅಂದರೆ ನನ್ನ ಲೇಪು ಹುಟ್ಟೋದಕ್ಕೂ ಮೊದಲು ಅಂದ್ಕೊಂಡಿದ್ದು ಅವಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಅದು ಎಳ್ದಾಡಿತ್ತು, ಮಗು ಇಟ್ಕೊಂಡು ಮಾಡೋಕ್ಕಾಗುತ್ತೋ ಇಲ್ವೋ. ಆಮೇಲೆ ನನಗೆ ಯಾರ್ಯಾರು ಹಿಂಗೆ ಹೇಳಿದ್ರು, ಹಿಂಗೆ ಮಾಡಬೇಕು, ಇದೇ ಥರನೇ ಮಾಡಬೇಕು ಅಂತೆಲ್ಲ ಹೇಳಿದರು. ನಿಜ ನನ್ನ ಕೈಲಿ ಇದು ಮಾಡೋಕ್ಕಾಗುತ್ತಾ, ಚಿಕ್ಕ ಮಗು ಕಟ್ಕೊಂಡು ನಾನು ನಿಜ ಮಾಡ್ತೀನ ಅಂತ ಹೇಳ್ಬಿಟ್ಟು ನಾನು ಮಾಡೇ ಇರಲಿಲ್ಲ. ಎದ್ರುಕೊಂಡು ಅರ್ಧ ಮಾಡಿರಲಿಲ್ಲ ಗೊತ್ತಾ. ಸಾಯಿಬಾಬಾ ವ್ರತ ಮಾಡಿದೆ, ಅದಾದಮೇಲೆ ಮಧ್ಯದಲ್ಲಿ ಅದೇನಿಲ್ಲ ಅವ್ರು ಇಷ್ಟಿಷ್ಟು ಮಾಡಿದ್ರು ಸಾಕು ಅಂತ ಹೇಳ್ಕೊಟ್ಟಿದ್ರು. ಅವಾಗ ಅದು ಮಾಡಿದ್ದೆ, ಅದು ಕೂಡ ಚೆನ್ನಾಗಿ ಅಂದರೆ ನೆರವೇರಿತು. ಅದು ಕೂಡ ವ್ರತನೂ. ಆಮೇಲೆ ಪ್ರಿಯಾ ಹೇಳಿದ್ದು, ನನ್ನ ಪ್ರಿಯಾ ಅಷ್ಟು ಅಲ್ಲೇ ಒಂದೂವರೆ ವರ್ಷದಿಂದ ಫ್ರೆಂಡ್ ಅವರು. ಆವಾಗಲೇ ಕೇಳಿದ್ರು ಇಷ್ಟೊತ್ತು ಮುಗ್ದೇ ಹೋಗಿರೋದೇನೋ. ಅದಾದಮೇಲೆ ನಾನು ಏನಕ್ಕೋ ವಿಷಯ ಕೇಳಿದಾಗ ಅವರು ಹೇಳಿದರು, ನಾನು ಮಾಡಿದ್ದೆ, ಇಷ್ಟು ಮಾಡಿದ್ದೆ ಅಂದ್ಕೊಂಡಿದ್ದೆ ಅಂತ. ಏನೋ ಎಕ್ಸಾಮ್ ಬಗ್ಗೆ ಏನೋ ಮಾಡಿದ್ರು ಅಂತ, ಅವ್ರ ವಿದ್ಯಾಭ್ಯಾಸದ ಬಗ್ಗೆ. ಸೊ ಹಂಗಾಗಿ ಅದು ಮಾಡಿದ್ದೆ, ಚೆನ್ನಾಗಿ ಅನ್ನಿಸ್ತು ನನಗೂ, ಒಳ್ಳೆ ರಿಸಲ್ಟ್ ಸಿಕ್ತು ಅಂತ ಅಂದರು. ಅದಕ್ಕೆ ನಾನು ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು, ಸರಿ ನೀವು ಹೆಂಗೆ ಮಾಡಿದ್ರಲ್ಲಿ ನಾನು ಅದೇ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಆಮೇಲೆ ನನಗೆ ಈ ಥರ ಹೇಳಿದರು ಅಂದಾಗ, ಇಲ್ಲ ಆ ಥರ ಎಲ್ಲ ಅಷ್ಟೊಂದೇನು ಮಾಡೋಂಗಿಲ್ಲ, ಏನೋ ನಮ್ಮ ಶಕ್ತಿ ಮಾಡಿದ್ರೆ ಸಾಕು ಅಂತ ಹೇಳಿದ್ರು. ಹಂಗಾಗಿ ನಾನು ಮಾಡಿದ್ದೀನಿ. ತಾಯಿ ನಿಜ ಒಳ್ಳೇದು ಮಾಡಿದ್ರು, ನಿಮಗೂ ಒಳ್ಳೇದು ಮಾಡ್ತಾರೆ. ನೀವು ಯಾರಾದರೂ ಮಾಡಬೇಕು ಈ ಥರ ವೈಭವ ಲಕ್ಷ್ಮಿ ವ್ರತ ಮಾಡಬೇಕು ಅಂದ್ಕೊಂಡ್ರೋರು ಮಾಡಿ, ಒಳ್ಳೇದಾಗುತ್ತೆ. ತಾಯಿ ಎಲ್ಲರೂ ಕಾಪಾಡಲಿ. ಎಲ್ಲರೂ ಕೂಡ ಬಂದರು, ನಮ್ಮ ಲೇಫು ಟೀಚರ್ಸ್ ಎಲ್ಲ ಕರೆದಿದ್ದೆ, ಅವರು ಕೂಡ ಬಂದರು. ತುಂಬಾ ಖುಷಿ ಆಯ್ತು ಗೊತ್ತಾ ಎಲ್ಲರೂ ಬಂದಿದ್ದಕ್ಕೆ. ಒಂಥರ ಕರೆದವರೆಲ್ಲ ಬಂದುಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ಏನು ಮಾಡಬೇಕು ಎತ್ತು ಮಾಡಬೇಕು ಅನ್ನೋದೇ ಕೈ ಕಾಲಾಡ್ತಿರಲ್ಲ. ನನಗೆ ಹೆಲ್ಪ್ ಮಾಡೋಕ್ಕೆ ಎಲ್ಲರೂ ಇದ್ರಲ್ಲ. ಸೊ ಅಶ್ವಿನಿ, ಪ್ರಿಯಾ ಮತ್ತು ರೇವತಿ ಎಲ್ಲರೂ ಇದ್ದರು. ಎಲ್ಲರೂ ಕೂಡ ಹೆಲ್ಪ್ ಮಾಡಿಕೊಟ್ರು. ನನ್ನ ಮಕ್ಕಳು ಕೂಡ ಅವರು ಪಾಡಿಗೆ ಅವ್ರು ಆಟ ಆಡ್ತಿದ್ರು. ನಮ್ಮ ಲೇಪಿ ಬಿಡು, ನಮ್ಮ ಲೇಪಿಗೆ ಖುಷಿ ಅಂದರೆ ಖುಷಿ. ನಮ್ಮ ಲೇಪಿಗೆ ಅವ್ನ ಖುಷಿಗೆ ಪಾರನೇ ಇರಲಿಲ್ಲ. ಅವ್ನಿಗೇನೋ ಒಂದು ಸಡಗರ. ಈಗ ನಮಗೆ ನಾವು ಚಿಕ್ಕವರಿದ್ದಾಗ ನಮ್ಮನೆ ನೆಂಟರುಗಳು ಬಂದರೆ ನಮ್ಮನ್ನು ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ಹಂಗೆ ಚೆನ್ನಾಗಿ ಖುಷಿಯಾಗಿ ಆಟ ಆಡ್ಕೊಂಡಿರ್ತೀವಲ್ಲ, ಹಂಗೆ ಪಾಪಚ್ಚಿ ನಮ್ಮ ಮಗುಗೆ ಈ ಥರ ಏನಾದರೂ ದೇವ್ರ ಪೂಜೆ ಏನಾದರೂ ಮಾಡಿದಾಗ ನನ್ನ ಫ್ರೆಂಡ್ಸು ಅವ್ರ ಮಕ್ಕಳು ಹಿಂಗೆಲ್ಲರೂ ಬಂದರೆ ಅವ್ನಿಗೆ ಅದು ಖುಷಿ. ಏನೋ ನಮ್ಮಮ್ಮ ಹಬ್ಬ ಮಾಡ್ತಾಯಿದ್ದೆ ಅಂತ ಅಂದ್ಬಿಟ್ಟು ಏನೋ ಸಿಕ್ಕಾಪಟ್ಟೆ ಖುಷಿ ಪಡುತ್ತಾನೆ ನನ್ನ ಮಗು. ಪಾಪನೇ ಈ ಥರ ಹಬ್ಬಗಳೆಲ್ಲ ಮಾಡ್ತೀನಿ ಅಂದರೂ ಯಾರು ನೆಂಟರು ಬರ್ತಾರೆ, ಇಲ್ಲೆಲ್ಲ ನಾವು ದೂರ ಅಲ್ವ ಇರೋದು, ಬರೋಲ್ಲ. ನಮ್ಮ ರಿಲೇಷನ್ ಅವರೆಲ್ಲ ಅಲ್ಲಿರೋದು ತುಮಕೂರು ಕಡೆ, ನಾವಿಲ್ಲಿರೋದು. ಸೊ ಹಂಗಾಗಿ ತುಂಬ ದೂರ ಆಗುತ್ತೆ. ಬರ್ತಾರೆ, ಎಲ್ಲರೂ ಒಟ್ಟಿಗೆ ಬರೋಲ್ಲ. ಯಾವಾಗಾದರೂ ಬರಬೇಕು ಅಂದಾಗ ಅವ್ರಿಗೆ ರಜಾ ಎಲ್ಲ ಸಿಕ್ಕಿದಾಗ ಹಿಂಗೆ ಬಂದಂಗೆ ಹೋಗಂಗೆ ಮಾಡ್ಕೊತಾರೆ. ಅದರಲ್ಲೂ ಏನು ಎಲ್ಲರೂ ಯಾರೂ ಜಾಸ್ತಿ ಬರೋಲ್ಲ. ನಮಗಿಷ್ಟ ಎಲ್ಲರೂ ಕರೆಯೋಕ್ಕೆ ಬನ್ನಿ ಅಂತ ಇರ್ತೀವಿ, ಯಾರೂ ಬರೋಲ್ಲ. ಅಯ್ಯೋ ಅಷ್ಟು ದೂರ ಯಾರು ಬರ್ತಾರೋ ಹೋಗು ಅಂತಿರ್ತಾರೆ. ಇನ್ನು ನಮ್ಮ ಅಶ್ವಿನಿ ಮೇಡಮ್ ಅವರು ಗರಮ್ ಆಗಿಬಿಟ್ಟವ್ರೆ. ಯಾಕೋ ಗರಮ್ ಆಗಿಬಿಟ್ಟಿದ್ರು, ಗೊತ್ತಿಲ್ಲ. ನಾನು ಯಾಕೋ ಒಂಥರ ಆಗ್ಬಿಟ್ಟಿದ್ಯಾ ಅಂತ ಅಂದೆ. ಅವರು ಪಾಪ ಏನು ಹುಷಾರಿಲ್ಲ, ಹೆಲ್ತು ಪ್ರಾಬ್ಲಮ್ ಬೇರೆ ಆಗ್ಬಿಟ್ಟಿತ್ತು. ಹಂಗಾಗಿ ಯಾಕೋ ಸಪ್ಪೋಗಿದ್ರು. ಇನ್ನು ನಮ್ಮ ಲೇಪುನ್ ರೇಗಿಸ್ತಾ ಇದ್ದೆ, ನೋಡು ನಿಮ್ಮ ಮ್ಯಾಮ್ ಬಂದಿದ್ದಾರೆ, ತೀಟೆ ಮಾಡಿದ್ರೆ ಎಲ್ಲ ನೋಡ್ತಾರೆ, ನೀನು ಹೆಂಗೆ ಆಡ್ತೀಯ ಅನ್ನೋದೆಲ್ಲ ನೋಡ್ತಾರೆ, ಹೇಳ್ತೀನಿ, ನೀನು ತೀಟೆ ಮಾಡಿದ್ರೆಲ್ಲ ಹೇಳ್ತೀನಿ ಅಂತ ಹೇಳ್ತಿದ್ದೆ. ನಾಚಿಕೊಂಡು ಗಪ್ಚುಪ್ಪಾಗಿ ನಿಂತಿದ್ದ ಅಡುಗೆ ಮನೇಲಿ. ಆಮೇಲೆ ಇನ್ನೊಂದೇನು ವಿಷಯ ಅಂದರೆ, ಈ ಎಲ್ಲ ಅಡುಗೆನೂ ಯಾರು ಹೆಲ್ಪು ಇಲ್ದಿರ ನಾನೇ ಮಾಡಿದೆ. ಎಷ್ಟು ಖುಷಿ ಗೊತ್ತಾ. ಮಾಡ್ತೀನಿ ಅಡುಗೆನ ಪಟ ಅಂತ ಮಾಡಿದೆ. ಕೊನೆಗೆ ಸ್ವಲ್ಪ ಟೈಮ್ ಆಯಿತು. ಆಮೇಲೆ ಪ್ರಿಯವ್ರನ್ನ ಕರೆಸ್ಕೊಂಡು ಅವರು ಕೂಡ ಬಜ್ಜಿ ಎಲ್ಲ ಮಾಡಿಕೊಟ್ರು ಅವ್ರಿಗೆ. ಇನ್ನು ನಮ್ಮ ಹಸ್ಬೆಂಡ್ ಅವರು ಮಜ್ಜಿಗೆ ಮಾಡಿಕೊಟ್ರು. ಮಜ್ಜಿಗೆ ಮಾಡೋದು ಐಡಿಯಾ ಏನಿರಲಿಲ್ಲ, ಮರ್ತ್ಬಿಟ್ಟಿದ್ದೆ. ನಾನು ಮಜ್ಜಿಗೆ ಮಾಡೋ ಐಡಿಯಾ ತಲೆಯಲ್ಲಿರಲಿಲ್ಲ. ಆಮೇಲೆ ನಮ್ಮ ಮನೆಯವರೇ ಮಾಡಿಕೊಟ್ರು. ಅವರೇ ಮಾಡ್ತಾರೆ, ನಮ್ಮ ಮನೆಯವರು ಚೆನ್ನಾಗಿ ಮಾಡ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಅವ್ರು ಅವಾಗ ಊಟ ಕೂತ್ಕೊಂಡಾಗ ನಮ್ಮ ಮನೆಯವರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ರು. ಎಲ್ಲರೂ ಇಷ್ಟಪಟ್ಟರು, ಚೆನ್ನಾಗಿದೆ ಊಟ ಚೆನ್ನಾಗಿದೆ ಅಂತೇಳಿ. ರಿಟರ್ನ್ ಗಿಫ್ಟ್ ಏನಾದರೂ ತರಬೇಕು ಅಂತ ಅಂದ್ಕೊಂಡೆ, ಆಗಲಿಲ್ಲ. ಅದೇ ನಮ್ಮ ಮನೆಯವರು 2 ದಿನ ಮುಂದಾಗಿಯೇ ಅಲ್ಲಿಗೆ ಹೋಗ್ಬಿಟ್ರಲ್ಲ, ಹಂಗಾಗಿ ನನಗೂ ಎಲ್ಲ ಓಡಾಡಿಕೊಂಡು ಮಾಡೋಕ್ಕೆ ಎಲ್ಲ ಒಬ್ಬಳೇ ಹೊಂದಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟನೇ ಆಯಿತು. ಆಮೇಲೆ ನನ್ನ ಫ್ರೆಂಡ್ ಅಶ್ವಿನಿ, ಸಾಕು ಬ್ಲೌಸ್ ಪೀಸ್ ಇಡು, ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೋಡ್ಕೊಳ್ಳುವಂತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿರೋದೇ ಕಾಸ್ಟ್ಲಿ ಇದೇನೆ ತೊಗೊಂಬಂದು ಬ್ಲೌಸ್ ಪೀಸ್ನ ತೊಗೊಂಬಂದು ಅದನ್ನೇ ಗಿಫ್ಟಾಗಿ ಕೊಟ್ವಿ. ಇನ್ನೇನು ಮೇನ್ ಇರೋದೇ ಬ್ಲೌಸ್ ಪೀಸು, ಅರ್ಶಿನ ಕುಂಕುಮ, ಬಳೆ ಅಲ್ವಾ. ಸೊ ಹಂಗಾಗಿ ಹಂಗೂ ಬಳೆ ಸ್ಕಿಪ್ ಆಗೇ ಹೋಯ್ತು, ಏನು ಮಾಡೋಕ್ಕಾಗಲಿಲ್ಲ.
ಆಮೇಲೆ ಇನ್ನೆಲ್ಲರೂ ಹಂಗೆ ಒಬ್ಬೊಬ್ಬರೇ ಆಮೇಲೆ ಬರ್ತಾಯಿದ್ರು. ಇವರು ನಮ್ಮ ಆನಂದಣ್ಣವರು, ನಮ್ಮ ಅಶ್ವಿನಿ ಮೇಡಮ್ ಅವರ ಪತಿದೇವರು, ಅವ್ರ ಯಜಮಾನ್ರು. ನಾನು ಹಂಗೂ ಹೇಳ್ತಿದ್ದೆ, ಅಣ್ಣ ಈಗ ಬಂದಿದ್ಯಲ್ಲ ಅಣ್ಣ, ಮೊದಲೆಲ್ಲ ಅದೇ ಹೇಳ್ತಿದ್ದೆ, ಮೊದಲೆಲ್ಲ ನಾವು ಕರೆದ್ರೆ ಎಷ್ಟು ಬೇಗ ಬರೀವ್ರಾ, ಇವಾಗೆಲ್ಲ ಲೇಟಾಗಿ ಬರ್ತೀರಾ ನೀವು ಅಂತ ಅಂದ್ಬಿಟ್ಟು ಅದೇ ಅಂತ ಇದ್ದೆ. ಇಲ್ಲ ಕಣಕ್ಕ, ಕೆಲಸ ಇತ್ತು ಕಣಕ್ಕ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ವಿ. ಇನ್ನು ಅಲ್ಲಿ ಕುಂತಿರೋರು ಅಪ್ಪೋಶು, ಇವರು ಅಶ್ವಿನಿಯವ್ರ ಅತ್ತೆ, ಈ ಕಡೆಯವರು ಅವರ ಬ್ರದರ್ ಆನಂದಣ್ಣವರ ಅಣ್ಣ. ಇನ್ನು ಇಲ್ಲಿ ರೂಮಲ್ಲಿ ಆಟಾಡ್ತಿರೋರು ದಮನ್ ಮತ್ತು ಅವನು ತನು ಅಂತ ಪ್ರಿಯನ್ ಮಕ್ಕಳು. ಇನ್ನೊಬ್ಬರು ಫ್ರೆಂಡ್ ಮಗ, ಅವನು ಧನ್ವೀರ್ ಅಂತ ಅಲ್ಲಿ ಕೂತ್ಕೊಂಡಿದ್ದಾನೆ ನೋಡಿ ಆ ಕಡೆ, ನನ್ನ ಮಗನ ಫೇವ್ರೇಟು. ಇವು ದಮನು ಮತ್ತು ಧನ್ವೀರು. ಆ ಸ್ಕೂಲಾಗಿದ್ದಾಗ ದಮನ್ ಫ್ರೆಂಡು, ಈ ಸ್ಕೂಲಾಗಿದ್ದಾಗ ಧನ್ವೀರ್ ಫ್ರೆಂಡು. ಅವನಿಗೆ ದಾ ಅನ್ನೋ ಅಕ್ಷರನೇ ಚೆನ್ನಾಗಿ ಆಗಿ ಬಂದ್ಬಿಟ್ಟಿದೆ ಅನಿಸುತ್ತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಲಿಕ್ಕೆ. ಇಬ್ಬರು ಜೊತೆನೂ ಕ್ಲೋಸ್ ಆಗಿದ್ದಾನೆ. ಇನ್ನು ನಾನೇನು ಊಟ ಏನು ತಿನ್ನಂಗಿರಲಿಲ್ಲ, ಏಕೆಂದರೆ ದೇವರಿಗೆ ಪೂಜೆ ಎಲ್ಲ ಮಾಡಿ ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಆರತಿ ಮಾಡಿ ಕದಲಿಸೋವರೆಗೂ ನಾವೇನು ಊಟ ಮಾಡೋಂಗಿಲ್ಲ, ಪ್ರತಿ ವಾರನೂ ಅಷ್ಟೇ. ಅಂದರೆ ಬೆಳಗ್ಗೆ ಎಲ್ಲ ತಿಂದಿರ್ತೀನಿ, ಮಧ್ಯಾಹ್ನ ಸ್ವಲ್ಪ ಲೈಟಾಗಿ ತಿಂದಿರ್ತೀನಿ. ಮಧ್ಯಾಹ್ನ ಒಂದೊಂದು ವಾರ ತಿಂತಾಯಿದ್ದೆ, ಒಂದೊಂದು ವಾರ ತಿಂತಿರಲಿಲ್ಲ. ಬೆಳಗ್ಗೆ ಮಾಮೂಲಿ ಸ್ಕಿಪ್ ಮಾಡ್ತಿರಲಿಲ್ಲ, ಊಟ ಎಲ್ಲ ತಿನ್ಕೊತಾ ಇದ್ದೆ, ಏನು ಅಡುಗೆ ಮಾಡ್ತಿದ್ದೆ ಅಥವಾ ತಿಂಡಿ ಮಾಡ್ತಿದ್ದೆ ಅದು ತಿನ್ಕೊತಾ ಇದ್ದೆ. ಮಧ್ಯಾಹ್ನದ ಒಂದೊಂದು ಸರಿ ಸ್ಕಿಪ್ ಮಾಡ್ತಾಯಿದ್ದೆ, ಇಲ್ಲ ಏನಾದರೂ ಲಿಕ್ವಿಡ್ ಫುಡ್ ಏನಾದರೂ ತಗೊತಾ ಇದ್ದೆ. ಬಟ್ ಇವತ್ತು ಅದೇ ಮಧ್ಯಾಹ್ನ ತಿಂದಿರಲಿಲ್ಲ, ಬೆಳಗ್ಗೆ ತಿಂಡಿ ಏನೋ ತಿನ್ಕೊಂಡಿದ್ದೇನೋ ಅಷ್ಟೇ, ನೆನಪಿಲ್ಲ ನನಗೆ. ಮೋಸ್ಟ್ಲಿ ತಿಂದಿಲ್ಲ ಅಂತಲ್ಲ, ನಾನು ಫುಲ್ ಹಸ್ಕೊಂಡಿದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಪ್ರಿಯಾ ಇದ್ದವರು ಇಲ್ಲ ಹಂಗೆಲ್ಲ ಏನು ಆ ಥರ ಏನು ಮಾಡೋಂಗಿಲ್ಲ, ಮಾಡ್ಬೋದು, ತಿಂದ್ಕೊಂಡೇ ಮಾಡಿ, ಸಂಜೆ ಪೂಜೆ ಅಲ್ವಾ ಇರೋದು, ಹಂಗಾಗಿ ಉಪವಾಸ ಏನಿರೋ ಅವಶ್ಯಕತೆ ಇಲ್ಲ, ಮಾಡಿ ನಾವು ಎಲ್ಲ ಹಂಗೆ ಮಾಡಿದ್ದು ಅಂತ ಅಂದರು. ಸೊ ಹಂಗಾಗಿ ಅವ್ರು ಮಾಡಿದ್ದು ಅದು ಚೆನ್ನಾಗಿ ಸಕ್ಸಸ್ ಆಗಿದೆ ಅಂದರೆ ನಾವು ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಷ್ಟೇ. ಇನ್ನು ಆರತಿ ಎಲ್ಲ ಬೆಳಗ್ಬಿಟ್ಟು ಕದಲಿಸ್ಬಿಟ್ಟು ನನ್ನ ಮತ್ತೆ ಏನು ಈಡೇರಿಕೆ, ನನ್ನ ಕೋರಿಕೆ ಇದೆಲ್ಲ ಈಡೇರಿಸಪ್ಪ, ಹಿಂಗೆಲ್ಲ ಮಾಡಪ್ಪ, ಚೆನ್ನಾಗಿ ನೆರವೇರಿಸಿದ್ಯಾ, ತುಂಬ ಥ್ಯಾಂಕ್ಸ್ ಅಪ್ಪ ಅಂತ ದೇವ್ರ ಹತ್ರ ಎಲ್ಲ ಚೆನ್ನಾಗಿ ಕೃತಜ್ಞತೆಗಳನ್ನ ಕೋರ್ಕೊಂಡು, ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಬಿಡಿ. ಅದೆಲ್ಲ ನಾನು ತುಂಬ ಬೇಡ್ಕೊಂಬಿಟ್ಟೆ, ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟು ಬೇಡ್ಕೊಳ್ಳೋ ಅಷ್ಟೊತ್ತಿಗೆ. ನನಗೇನಿಲ್ಲ, ಕಂಟಿನ್ಯೂಸಾಗಿ ಸಿಗ್ತಲ್ಲ, ನನಗೆ ಅದೇ ಖುಷಿಯಾಗಿದ್ದು. ಏನೋ ಯಾವುದೋ ಜನ್ಮದ ಪುಣ್ಯ ಅಂದ್ಕೊತೀನಿ ಅಷ್ಟೇ. ಹಂಗೂ ಪ್ರಿಯಾನೂ ಆಶ್ಚರ್ಯಪಟ್ಟರು, ನಿಮ್ಗೆ ನೋಡಿ ಕಂಟಿನ್ಯೂಸಾಗಿ ಸಿಕ್ಕಿದೆ. ಅವರು ಹಂಗೂ ಪ್ರಿಯವ್ರ ಯಜಮಾನ್ರು ಹಂಗೆ ಅಂತರು, ಅಯ್ಯೋ ನಮ್ಮವಳು ಇವಳು ಮಾಡ್ತಾಯಿದ್ಲು, ಅವಳು ಮಾಡಿದಾಗ 2.5 ತಿಂಗಳು ಮಾಡಿದ್ದಾಳೆ, ಅಷ್ಟು ಗ್ಯಾಪ್ ಇರೋದು ಅವಳಿಗೆ, ಮಧ್ಯೆ ಗ್ಯಾಪ್ ಸಿಗೋದು ಅಂತ ಪ್ರಿಯಾನೂ ಹಂಗೆ ಅಂದರು. ಪರವಾಗಿಲ್ಲ, ನೀವು ಮಾಡಿದಾಗ ಇಷ್ಟು ಬೇಗ ಮುಗ್ದೋಗಿದೆ, ನಂದು 2.5 ತಿಂಗಳು ತನಕ ಎಳೆದಾಡ್ತು ಅಲ್ಲಿವರೆಗೂ. ಅಂದರೆ ಹಾಗೇ ಆಗುತ್ತೆ ಹಂಗೆ ಮಾಡಿದಾಗ. ಬಟ್ ಏನೋ ನನ್ನ ಅದೃಷ್ಟ ಚೆನ್ನಾಗಿತ್ತೇನೋ, ಏನೋ ದೇವರ ಆಶೀರ್ವಾದ ನಮ್ಮ ಮೇಲೆ ಇತ್ತೇನೋ ಗೊತ್ತಿಲ್ಲ. ಆ ಥರ ಹೇಳ್ಕೊಳೋ ಖುಷಿಯಾಗುತ್ತೆ, ಮೈ ಜುಮ್ಮನ್ನುತ್ತೆ ಬಿಡಿ. ಪ್ರತಿ 8 ವಾರನೂ ನನಗೆ ಸಿಕ್ತು. ನಾನು ಒಂದು ವೇಳೆ 9 ವಾರ ಮಾಡ್ತೀನಿ ಅಂದರೂ ನಂಗೆ 9 ವಾರನೂ ಸಿಗ್ತಾಯಿತ್ತು. ಅದೇ ಹೇಳಿದ್ನಲ್ಲ, ಓಂ ಶಕ್ತಿಗೆ ಹೋಗಿದೆ ಅಂತ, ಆ ವಾರನೂ ಸೇರಿಕೊಂಡ್ರೆ 9 ವಾರವಾಗುತ್ತೆ. ಅದೊಂದು ಸ್ಕಿಪ್ ಆಯ್ತು ಅಷ್ಟೇ. ಇನ್ನು ಅಲ್ಲಿಂದ ದೇವ್ರ ಮನೆಯಿಂದ ಪ್ರಸಾದ ತಂದು ಎಲ್ಲರೂ ಹಂಚ್ಕೊತಿದ್ದು. ಇದು ಪ್ರಿಯಾನ್ ಫ್ಯಾಮಿಲಿ. ಇವರು ಲಾಸ್ಟ್ವರೆಗೂ ಇವರು ನಾನು ಪಾತ್ರೆ ತೊಳ್ಕೊಟ್ಟು ಹೋಗ್ತೀನಿ ಅಂತ ಕೂತ್ಕೊಂಡಿದ್ರು. ನಾನೇನೆ ಅಯ್ಯೋ ಅಮ್ಮ ಇಷ್ಟೊಂದು ಹೆಲ್ಪ್ ಮಾಡಿದ್ದೀರಾ, ಇದಕ್ಕಿಂತ ಜಾಸ್ತಿ ಕೇಳಬಾರ್ದು, ನಾನು ಮಾಡ್ಕೊತೀನಿ ಪರವಾಗಿಲ್ಲ ಹೋಗಿ ಅಂತ ಹೇಳ್ಬಿಟ್ಟು ಜೊತೆಲೆಲ್ಲ ಊಟ ಮಾಡಿಕೊಂಡು ಆಮೇಲೆ ಅವರು ಕೂಡ ಹೊರಟರು. ಇವತ್ತೇನಾಗಿದೆ ಅಂದರೆ ಕರೆಕ್ಟಾಗಿ ಅಡುಗೆಗಳು ಆಗಿದೆ ಗೊತ್ತಾ. ಇನ್ನೊಂದೇನು ಅಂದರೆ ಇದಾದಮೇಲೆ 2 ದಿನಕ್ಕೆ ಶಿವರಾತ್ರಿ ಹಬ್ಬ ಇತ್ತು ಅಲ್ಲ, ನೆಕ್ಸ್ಟ್ ಡೇ ಶಿವರಾತ್ರಿ ಹಬ್ಬ ಇತ್ತು. ನಾವು ಊರಿಗೆ ಹೋಗ್ಬೇಕಾಗಿತ್ತು. ಯಾಕೆ ಅಂದರೆ ನಾಳೆನೇ ಊರಿಗೆ ಹೋಗ್ಬೇಕಿತ್ತು, ಯಾಕೆಂದರೆ ಇದು ಶುಕ್ರವಾರ, ನಾವು ಶನಿವಾರನೇ ಊರಿಗೆ ಹೋಗ್ಬೇಕಿತ್ತು. ಭಾನುವಾರ ಅನಿಸುತ್ತೆ ಹಬ್ಬ ಇದ್ದಿತ್ತು. ಈ ಸರಿ ಭಾನುವಾರ ಅಲ್ವಾ ಹಬ್ಬ ಬಿದ್ದಿದ್ದು, ಅಂದರೆ ಶಿವರಾತ್ರಿ ಹಬ್ಬ. ಹಂಗಾಗಿ ನಮ್ಮದು ಲಿಂಗೇಶ್ವರ ಮನೆ ದೇವರು, ನಾವು ಮನೆ ದೇವ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡು, ಹಾಗಾಗಿ ನಮ್ಮ ಮನೆಯವರು ಪ್ಲ್ಯಾನ್ ಮಾಡಿಬಿಟ್ಟಿದ್ವಿ ಹೋಗಬೇಕು ಅಂತ. ಇನ್ನು ನಾನು ಅದೊಂದು ಭಯ ಆಯಿತು, ಅಡುಗೆ ಉಳಿದ್ಬಿಟ್ರೆ ಏನು ಮಾಡೋದು, ಒಳ್ಳೆ ಕತೆ ಬಂತಲ್ಲಪ್ಪ ಅಂದ್ಬಿಟ್ಟು ಹಂಗೆ ಅಡುಗೆ ಸ್ಟಾರ್ಟ್ ಮಾಡುವಾಗಲೇ ಅಂದ್ಕೊಂಡೆ, ಅಂದರೆ ಉಳಿತದೆ, ಅಂದರೆ ನಂಗೆ ಗೊತ್ತಿತ್ತು ನಾನು ಏನೇ ಪ್ಲ್ಯಾನ್ ಮಾಡಿದ್ರು ನನಗೆ ಅಷ್ಟು ಕರೆಕ್ಟಾಗಿ ಅಡುಗೆ ಮಾಡೋಕ್ಕೆ ಬರೋಲ್ಲ, ಉಳಿಯುತ್ತೆ ಅಂತ. ನಿಜವೂ ಹೇಳ್ಬೇಕು ಅಂದರೆ ನಿಜ ದೇವರ ಆಶೀರ್ವಾದನೋ ಏನೋ. ಅನ್ನ ಸ್ವಲ್ಪ ಉಳಿದಿತ್ತು, ಸಾಂಬಾರು ಸ್ವಲ್ಪ ಉಳಿದಿತ್ತು, ಇನ್ನೆಲ್ಲ ಪ್ರತಿಯೊಂದು ಖಾಲಿಯಾಗಿತ್ತು ಗೈಸ್, ಖಾಲಿಯಾಗಿತ್ತು ಗೊತ್ತಾ. ನಾವು ಎಲ್ಲ ಊಟ ಮಾಡಿ, ಅಂದರೆ ಯಾರಿಗೂ ಸಾಲ್ಟೇಜ್ ಬರಲಿಲ್ಲ, ನಮ್ಗೆ ಊಟ ಮಾಡೋರಿಗೆಲ್ಲ ಕರೆಕ್ಟಾಗಿ ಆಗಿತ್ತು. ಪ್ರಿಯಾನೂ ಆಶ್ಚರ್ಯಪಟ್ಟರು, ನೋಡ್ರ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಮಾಡಿದ್ದೀರಾ, ನನಗೆ ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ ಅಂತೀರಾ ನೀವು, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ, ಕರೆಕ್ಟಾಗಿ ಯಾವುದೂ ಉಳಿದಿಲ್ಲ ಅಂತ ಅಂದರು. ಅಲ್ವಾ ಅಂದ್ಕೊಂಡು ನಾನು ಅದೇ ಆಶ್ಚರ್ಯಪಟ್ಟೆ, ಏನೋ ಗೊತ್ತಿಲ್ಲ ದೇವರ ಆಶೀರ್ವಾದನೋ ಏನೋ ಅಂದ್ಕೊಂಡು. ಆಮೇಲೆ ಸರಿ ಅಂದ್ಬಿಟ್ಟು ನೈಟು ಮಲಗೋ ಅಷ್ಟೊತ್ತಿಗೆ 1 ಗಂಟೆನೇ ಆಗಿತ್ತು. ಇವ್ರು ಬೆಣ್ಣೆ ಬೇರೆ ತಂದಿರೋ ನಮ್ಮ ಅತ್ತೆಗೆ ತುಪ್ಪ ಕಾಯಿಸ್ಕೊಂಡು ಹೋಗಿ ಕೊಡಬೇಕಿತ್ತು, ಹಾಗಾಗಿ ತುಪ್ಪ ಕಾಯಿಸ್ಕೊಬೇಕಿತ್ತು. ಇನ್ನು ನೈಟಾಗಿ ಕಾಯಿಸ್ಕೊಬೇಕು, ಬೆಳಗ್ಗೆ ಮತ್ತೆ ಹೊರಡಬೇಕಿತ್ತಲ್ಲ ಅಂತ. ಇನ್ನೊಂದು ಏನಿತ್ತು ಅಂದರೆ ಇವತ್ತು ಶನಿವಾರ ದಿನ ಮೈಸೂರಲ್ಲಿ ಏನು
ಹನುಮಾನ್ ಚಾಲೀಸ್ದು ಇದು ನಡೀತಾ ಇತ್ತು, ಪಾರಾಯಣ ನಡೀತಾ ಇತ್ತು. ಅಲ್ಲಿಗೆ ಹೋಗ್ಬೇಕಿತ್ತು ಅಂತ ಪ್ಲ್ಯಾನ್ ಆಗಿದ್ದೀವಿ ನಾವು, ಇಷ್ಟು ಜನ ಹೋಗ್ಬೇಕು ಅಂತ. ಆಮೇಲೆ ಬೆಳಗ್ಗೆ ನೋಡಿ ನಾನು 1 ಗಂಟೆ ಆಗೋಯ್ತು ಮಲ್ಕೊಳ್ಳೋ ಅಷ್ಟೊತ್ತಿಗೆ, ಆಗಲಿಲ್ಲ, ಪಾತ್ರೆನೂ ಏನೋ ತೊಳೆಯೋಕ್ಕಾಗಲಿಲ್ಲ. ಅಪ್ಪಿ ಬೆಳಗ್ಗೆ ನಾನೆಲ್ಲ ಕ್ಲೀನ್ ಮಾಡಿ ಬರ್ತೀನಿ, ನೀನು ಹೋಗಿರು ಅಂತ ಹೇಳ್ಬಿಟ್ಟು, ಅಟ್ಲೀಸ್ಟ್ ಮನೇಲಿ ಯಾರೋ ಒಬ್ಬರು ಫ್ಯಾಮಿಲಿಲಿ ಒಬ್ಬರು ಅಟೆಂಡ್ ಮಾಡಿದ್ರು ಸಾಕು, ದೇವ್ರ ಆಶೀರ್ವಾದ, ನೀನು ಮನೆ ಯಜಮಾನ ನೀನೇ ಅಟೆಂಡ್ ಮಾಡಪ್ಪಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರನ್ನ ಮೈಸೂರಿಗೆ ಕಳಿಸ್ಬಿಟ್ಟೆ ನಾನು. ಅವರು ಬೆಳಗ್ಗೆನೇ ಎದ್ಬಿಟ್ಟು ಹೋದರು, ತಿಂಡಿ ಮಾಡಿಕೊಟ್ಟೆ. ತಿಂಡಿನೂ ಮಾಡಲಿಲ್ಲ ಅನ್ಸುತ್ತೆ, ಅವ್ರು ಬೆಳಗ್ಗೆನೇ ಎದ್ಬಿಟ್ಟೋದ್ರು. ನಾನು ನೋಡಿ ಪಾತ್ರೆ ಎಲ್ಲ ತೊಳೆದು ಆಮೇಲೆ ನೆಲನೂ ಒರೆಸ್ದೆ, ನೆಲೆಲ್ಲ ಒರೆಸಿ ಸ್ನಾನ ಮಾಡಿ ನೆಲ ಒರೆಸಿ ಮತ್ತು ದೇವ್ರ ಪೂಜೆ ಎಲ್ಲ ಮಾಡಿ, ದೇವ್ರದ್ದು ಏನೇನೆಲ್ಲ ಐಟಮ್ ಇತ್ತು ಕಳಸ ಎಲ್ಲ ಕದ್ಲಿಸಿ ಅದೆಲ್ಲ ಒಂದು ಇದಕ್ಕೆ ಹಾಕಿ ಅಕ್ಕಿ ಎಲ್ಲ ತತ್ತಿಟ್ಟು, ಊರಿಂದ ಬಂದಮೇಲೆ ತೆಂಗಿನಕಾಯಿ ಹೊಡೆದು ಅಕ್ಕಿಲಿ ಮತ್ತು ಪೊಂಗಲ್ಲು ಅಥವಾ ಏನಾದರೂ ಮೊಸರನ್ನ ಏನಾರ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ಇಲ್ಲಿ ನೋಡಿ ತುಪ್ಪ ಕಾಯಿಸಿದ್ದೀನಿ, ನೈಟೇ ನೈಟು ಅದು ಆಗಲಿಲ್ಲ, ಅದು ಕಾಯೋಕ್ಕೆ ತುಂಬಾ ಆಯಿತು, ಬೆಣ್ಣೆ ಜಾಸ್ತಿ ಇತ್ತು. ಒಂದು ಅರ್ಧದಷ್ಟು ಕಾಯಿಸಿ ಮಿಕ್ಕಿದ್ದು ಬೆಳಗ್ಗೆನೋ ಕಾಯಿಸ್ತೇನೆ ನಾನು, ಅದಕ್ಕೆ ಅದನ್ನು ಗಟ್ಟಿಯಾಗಿಲ್ಲ. ಬೆಳಗ್ಗೆನೂ ಸೋಸಿಬಿಟ್ಟೆ, ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ತಣಪಣ ಮಿಣ ಅನ್ನಂಗೆಲ್ಲ ಮಾಡಿ, ಇನ್ನು ನಾವು ಹೊರಡೋಣ ಅಂತ ಹೇಳ್ಬಿಟ್ಟೇ ರೆಡಿ ಆಗ್ತಾಯಿದೆ. ಲಾಸ್ಟ್ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ, ಎಲ್ಲ ನೀಟ್ ಮಾಡಿ ರೆಡಿ ಮಾಡಿ ಹೊರಟಿದ್ದೀನಿ. ಅದೇ ಹೇಳ್ತಿದ್ದೆ ನಮ್ಮ ಲೇಪನ ನೋಡಿ, ಇಷ್ಟು ನೀಟ್ ಮಾಡಿದ್ದೀನಿ, ಆಲೇ ಗಲೀಜು ಮಾಡಿದೆಯಲ್ಲ ಪಪ್ಪ ಅಂತ ಹೇಳ್ಬಿಟ್ಟು ಅವ್ನಿಗೆ ಅದೇ ಬೈತಾ ಇದ್ದೆ. ಕ್ರೇಯನ್ನು ತುರಿಯೋದು, ಪೆನ್ಸಿಲ್ ತುರಿಯೋದು, ಅಂದರೆ ಎರೈಸ್ ಮಾಡೋದು, ಶಾರ್ಪ್ ಮಾಡೋದು, ಆಮೇಲೆ ಎರೈಸ್ ಮಾಡೋದು, ಹಿಂಗೆಲ್ಲ ಮಾಡ್ತಿದ್ದಾನೆ. ಅದರದ್ದೇ ಸಿಪ್ಪೆ ಎಲ್ಲ ಬಿದ್ದಿರುತ್ತೆ ನಮ್ಮ ಮನೇಲೆಲ್ಲ. ಇನ್ನು ನನಗೆ ರಾತ್ರಿ ಬೇರೆ ನಿದ್ದೆ ಇರಲಿಲ್ವ, ಬೆಳಗ್ಗೆ ಬೇರೆ ಬೇಗ ಇದ್ದಿದ್ದು, ನಿದ್ದೆ ಬೇರೆ ಎಳೀತಾ ಇತ್ತು. ಬಸ್ಸಲ್ಲಿ ಹೋಗ್ತಾ ನಿದ್ದೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಹೊರಟ್ವಿ. ಮೈಸೂರಿಗೆ ಬಂದ್ವಿ, ನಮ್ಮ ಮನೆಯವ್ರಿಗೆ ಬಂದಿರ್ತೀನಿ, ನಾನು ಬಸ್ ಸ್ಟ್ಯಾಂಡಿಗೆ ಬರ್ತೀನಿ, ನೀವು ಬಸ್ ಸ್ಟ್ಯಾಂಡಿಗೆ ಬನ್ನಿ ಅಂತೇಳಿ ಕರೆಸ್ಕೊಂಡ್ರು. ಅದೊಂದು ಸ್ವಲ್ಪ ವಿಡಿಯೋನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಇದು ಅಂದರೆ ಅವಾಗ ತಾನೇ ಅವ್ರು ಹೋಗಿ ವಿಡಿಯೋ ಮಾಡ್ಕೊಂಡಿದ್ದಾರೆ, ಇನ್ನೂ ಜನ ಎಲ್ಲ ಬರ್ತಾ ಇರೋದಂತೆ ಇದು. ಸೊ ಬಂದಮೇಲೆ ಇದು ಹನುಮಾನ್ ಚಾಲೀಸಲ್ಲೇ ಸ್ಟಾರ್ಟ್ ಮಾಡಿ ಹೇಳ್ತಾ ಇದ್ದಾರೆ. 18 ಬಾರಿ ಹೇಳ್ಸಿರೋದು ಹನುಮಾನ್ ಚಾಲೀಸ್ನ. ಎಲ್ಲರೂ ಒಟ್ಟಿಗೆ ಹೇಳೋದು ಅಂದರೆ ಅದು ಕೇಳೋಕ್ಕೆ ಎಷ್ಟು ಖುಷಿ ಆಗುತ್ತೆ, ಹೇಳಲಿಕ್ಕೆ ಇನ್ನೂ ಖುಷಿ ಆಗುತ್ತೆ, ತುಂಬ ಇಂಪಾಗಿರುತ್ತೆ ಕೇಳೋಕ್ಕೆ. ಅವರು ಬರ್ದಿಲ್ದವ್ರಿಗೆ ಜೈ ಶ್ರೀರಾಮ್ ಅಂತ ಹೇಳಿ ಅಂತ ಹೇಳ್ಕೊಟ್ಟಿದ್ರಂತೆ. ಬರಲ್ಲ ಅಂದವ್ರಿಗೆ ಈ ಥರ ಹೇಳಿ, ತಪ್ಪು ಹೇಳೋಕ್ಕೆ ಹೋಗಬೇಡಿ ಅಂತೆಲ್ಲ ಹೇಳಿದ್ರಂತೆ. ನಮ್ಮ ಹಸ್ಬೆಂಡ್ಗೆ ಬರ್ತಿತ್ತು, ಮೊದಲಿಂದನೂ ಬರ್ತಿತ್ತು. ಅದಾದಮೇಲೆ ಎಲ್ರಿಗೂ ಈ ಥರ ಪಾಂಪ್ಲೆಟ್ಸ್ ಕೊಟ್ಟಿದ್ದಾರೆ. ಅಯ್ಯೋ ಸುಮಾರು ತಂದಿದ್ರು ನಮ್ಮ ಮನೆಯವರು. ಮಕ್ಕಳಿಗೆಲ್ಲ ಕೊಡೋಣ, ಇಲ್ಲಿ ಟ್ಯೂಷನಿಗೆ ಬರ್ತಾರಲ್ಲ ಮಕ್ಳಿಗೆ ಕೊಡೋಣ, ಅವ್ರಿಗೂ ಕಲ್ತ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು, ಕನ್ನಡದಲ್ಲಿ ಇತ್ತಲ್ವ, ಹಂಗಾಗಿ ಇನ್ನೂ ಚೆನ್ನಾಗಿ ಕಲಿಬೋದು ಅಂತ ಹೇಳ್ಬಿಟ್ಟು ಅವರು ಕೂಡ ತಂದಿದ್ರು. ಇದು ವಿಡಿಯೋ ಸ್ವಲ್ಪ ಚಿಕ್ಕಗೆ ಬಂದಿದೆ, ಅವರು ಚಿಕ್ಕಾಗಿ ವಿಡಿಯೋ ಮಾಡ್ಕೊಂಡಿರೋದ್ರಿಂದ ಹಂಗಾಗಿ ಈ ಥರ ಬರ್ತಾಯಿದೆ ನೋಡಿ. ನೋಡೋಕ್ಕೆ 2 ಕಣ್ಣು ಸಾಲದು. ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ ಅನ್ನಿಸ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಮನೇಲೂ ಕೆಲಸ ಇತ್ತು. ಹಂಗೆ ಬಿಟ್ಟು ಹೋಗೋಣ ಅಂದರೆ ನಾವು 3 ಡೇಸ್ ಊರಿಗೆ ಹೋಗಿ ಸೇರಿಕೊಂಡ್ರೆ ಮತ್ತೆ ಏನು ಗತಿ ಆಗುತ್ತೆ ಅಂದ್ಬಿಟ್ಟು ಅವ್ರನ್ನೇ ಕಳಿಸಿದ್ದೆ. ನಿಜವಾಗ್ಲೂ ಅಟ್ಲೀಸ್ಟ್ ಅವರಾದರೂ ಅಟೆಂಡ್ ಮಾಡಿದ್ರಲ್ಲ ಅಂತ ತುಂಬ ಖುಷಿಯಾಯಿತು. ಬಟ್ ಯಾರೂ ಹೋಗೋದು ಬೇಡ ಅನ್ನೋದೇ ಆಗೋಯ್ತು. ಇನ್ನೂ ನೀನು ಬರೋಲ್ಲ ಅಂದರೆ ನಾನು ಹೋಗಲ್ಲ ಅಂತ ಕೂತ್ಕೊಂಡ್ರು. ಇಲ್ಲ ಅಪ್ಪಿ ನೀನಾದರೂ ಹೋಗು, ಮನೇಲಿ ಕೆಲಸ ಬಿಟ್ಟು ಎಲ್ಲಿ ಬರೋಕ್ಕಾಗುತ್ತೆ, ನೀನು ಅಲ್ಲಿ ಮುಗಿಸ್ಕೊಂಡು ಫೋನ್ ಮಾಡು, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿದೆ. ಆಮೇಲೆ ಕರೆಕ್ಟಾಗಿ ನಮ್ಮದು ಅವ್ರದ್ದು ಒಂದೇ ಟೈಮಿಂಗ್ಸ್ ಆಯಿತು. ಅವರು ಬಸ್ ಸ್ಟ್ಯಾಂಡಿಗೆ ಬಂದರು, ನಾನು ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ಇಬ್ಬರು ಸಿಕ್ಕಿದ್ವಿ ನೋಡಿ. ಊಟನೂ ಅಷ್ಟೇ ಎಲ್ಲ ಜನಕ್ಕೂ, ಎಲ್ಲರೂ ಅಂದರೆ ಎಷ್ಟು ಜನ ಇದ್ದರು ಅಷ್ಟು ಜನಕ್ಕೂ ಊಟ ತಿನ್ನೋಷ್ಟು ಊಟ ಅಂತ ಹೇಳ್ತಾಯಿದ್ರು. ಆಮೇಲೆ ಇದೇನು ಲಂಚ್ ಬಾಕ್ಸ್ ಥರ ಅದು ಪ್ಯಾಕ್ ಮಾಡಿ ಕೂಡ ಕೊಟ್ಟಿದ್ದಂತೆ. ಸೊ ಅದರಲ್ಲಿ 1-2 ಬಾಕ್ಸ್ ನಮಗೆ ತಂದಿದ್ರು, ನೀವು ಪ್ರಸಾದ ತಿನ್ನಿ ಅಂತ ಹೇಳ್ಬಿಟ್ಟು ನಾವು ಬಸ್ಸಲ್ಲಿ ಹೋಗ್ತಾ ತಿನ್ಕೊಂಡು ಹೋಗೋಣ ಅಂದ್ಕೊಂಡು, ಅಂದರೆ ತಿಂದರೆ ಆಗುತ್ತೆ ಮಗುಗೂ ತಿನ್ನಲಿ ಅಂತ ತೊಗೊಂಬಂದಿದ್ರು ಪಾರ್ಸಲ್ ಬಾಕ್ಸ್ನ. ಇಲ್ಲಿ ನಮ್ಮ ಮನೆ ಪಕ್ಕನೇ ರೋಡ್ ಇರೋದ್ರಿಂದ ತುಂಬಾ ವೆಹಿಕಲ್ ಓಡಾಡ್ತವೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಕೂಡ ಮೈಸೂರಿಗೆ ರೀಚ್ ಆದ್ವಿ. ನಾವೆಲ್ಲ ನಾವು ಕೂಡ ಮೈಸೂರಿಗೆ ಬಂದ್ವಿ, ಅವರು ಬಂದರು ಅಂತ. ಸೊ ಅವಾಗ ನಾನು ಈ ರೋಡಲ್ಲಿ ಬರುವಾಗಂತೂ ನಾನು ಯಾವಾಗಲೂ ವಿಡಿಯೋ ಮಾಡ್ಕೊತಾನೆ ಇರ್ತೀನಿ. ನಂಗೆ ಅಷ್ಟು ಇಷ್ಟ, ಮೈಸೂರು ಅಂದ್ರೆ ತುಂಬ ಇಷ್ಟ. ಅದರಲ್ಲಿ ಈ ಪ್ಲೇಸ್ ಅಂದರೆ ತುಂಬಾ ಇಷ್ಟಪಡ್ತೀನಿ. ಅದು ಕಂಡಾಗೆಲ್ಲ ವಿಡಿಯೋ ಮಾಡ್ಕೊತಿರ್ತೀನಿ. ಇನ್ನು ಎಲ್ಲ ಕಡೆ ಪೋಸ್ಟ್ ಹಾಕ್ತಿದ್ರು ಅವರು, ಇನ್ನು ಹನುಮಾನ್ ಚಾಲೀಸ್ ಪಾರಾಯಣದ್ದು ಎಲ್ಲ ಕಡೆನೂ ಪೋಸ್ಟ್ ಹಾಕ್ತಿದ್ರು. ನಾವು ಕೂಡ ಬನ್ನಿ ನೀರು ಕುಡಿಬೇಕು ಅಂತ ನೀರು ಕೊಟ್ಟು ನಮ್ಮ ಮನೆಯವರು ಎಡಿಟ್ ಮಾಡ್ತಾಯಿದ್ರು, ಇನ್ಸ್ಟಾಗ್ರಾಮ್ಗೆ ಹಾಕೋಣ ಅಂದ್ಬಿಟ್ಟು ಕೂತ್ಕೊಂಡು ಎಡಿಟ್ ಮಾಡ್ತಾಯಿದ್ರು. ಇನ್ನೂ ನಮಗೆ ತುಮಕೂರು ಬಸ್ಸು ಸಿಕ್ಕಿರಲಿಲ್ಲ, ಸಿಕ್ಕಾಪಟ್ಟೆ ಜನ ಆಗುತ್ತೆ, ಎಷ್ಟು ಜನ ಇವತ್ತು. ಅದು ನಾಳೆ ಹಬ್ಬ ಬೇರೆ ಇರೋದ್ರಿಂದ ಹಂಗಾಗಿತ್ತು. ಇನ್ನು ಆಮೇಲೆ ಎಲ್ರಿಗೂ ಹನುಮಾನ್ ರಕ್ಷೆ ಅಂತ ಬೇರೆ ಕೊಟ್ಟಿದ್ರು, ಅದಕ್ಕೆ ಗಂಟುಗಳೆಲ್ಲ ಹಾಕಿ ಏನೋ ಪೂಜೆ ಎಲ್ಲ ಮಾಡಿ ಕೊಟ್ಟಿದ್ದಂತೆ, ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ಬಸ್ಸಲ್ಲಿ ಕಟ್ತೀನಿ ಅಂತ ಅಂದರು, ಏನಾಗಲ್ಲ ಇಲ್ಲೇ ಕಟ್ಟಪ್ಪಿ ಅಂತ ಹೇಳ್ಬಿಟ್ಟು ನಾವು ಒಬ್ಬೊಬ್ಬರು ಕೈಗೆ ನಾವು ಕೂಡ ಕಟ್ಕೊಂಡ್ವಿ. ಇದೇ ನೋಡಿ ಅದು ದಾರ, ಹನುಮಾನ್ ರಕ್ಷೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಲೇಪನ್ ಕೈಗೆಲ್ಲ ಕಟ್ತಾಯಿದ್ವಿ. ನಾನು ನನ್ನ ಹಸ್ಬೆಂಡ್ಗೆಲ್ಲ ಹಿಂಗೆ ಕಟ್ಕೊಂಡ್ವಿ. ಇನ್ನೂ ಒಂದು ಎಕ್ಸ್ಟ್ರಾ 1-2 ಉಳಿದಿತ್ತು, ಲೂಲು ಕೊಡೋಣ ಊರಿಗೆ ಹೋಗಿ, ಅವಳು ಊರಿಗೆ ಹೋಗ್ತೀವಲ್ಲ ಮಗುಗೆ ಅವಳಿಗೂ ಕಟ್ಟೋಣ ಅಂತ ಹೇಳ್ಬಿಟ್ಟು ಸೊ ಹಂಗೆ ಇಟ್ಕೊಂಡಿದ್ವಿ.
ಸಿಕ್ಕಾಪಟ್ಟೆ ಬಿಸಿಲು ಬೇರೆ, ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಿರ್ಲಿಲ್ಲ. ಇನ್ನು ಹನುಮಾನ್ ಚಾಲಿಸೋದು ಪಾರಾಯಣಕ್ಕೆ ಎಷ್ಟೊಂದು ಜನ ಎಲ್ಲೆಲ್ಲಿಂದನೋ ಬಂದಿದ್ದರು. ನಾವು ಹತ್ತಿರೋ ಬಸ್ಸಲ್ಲೂ ಅವರೇ ಎಲ್ಲ ಎಷ್ಟೊಂದು ಜನ ಇದ್ದರು. ನನಗೂ ಎಲ್ಲೆಲ್ಲಿಂದನೋ ಬಂದಿದ್ದಾರೆ, ನಾನು ಹೋಗಲಿಲ್ವಲ್ಲ ಅಂತ ಬೇಜಾರಾಗ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲಸ ಇದ್ದರಿಂದ ಬರೋಕ್ಕಾಗಲಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರೀಲೇಬೇಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟು ಹಿಂಗೆ ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ. ಬ್ಲಾಗ್ ಇದು ನಾವು ಊರಿಗೆ ಹೋದ್ಮೇಲೆ ಮನೆ ದೇವ್ರಿಗೆ ಹೋಗೋದು, ಮತ್ತು ನಾವು ಇನ್ನು ಸಿದ್ಧಗಂಗಾ ಮಠದ ಜಾತ್ರೆ ಮತ್ತು ಎಕ್ಸಿಬಿಷನ್ ಎಲ್ಲ ಅಟೆಂಡ್ ಮಾಡಿದ್ದೀವಿ, ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲನೂ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.